Hello students, welcome to my YouTube channel. Students, ಇವತ್ತು ನಾವು ಕ್ಲಾಸ್ 10th ಮ್ಯಾಥ್ಸ್ ಚಾಪ್ಟರ್ 2 ಪಾಲಿನಾಮಿಯಲ್ಸ್ ಎಕ್ಸರ್ಸೈಸ್ 2.2 ಕ್ವೆಶ್ಚನ್ ನಂಬರ್ 1 ನ ಸಾಲ್ವ್ ಮಾಡೋಣ. ಈ ಕ್ಲಾಸ್ ಅಲ್ಲಿ ನಾವು ಎಕ್ಸರ್ಸೈಸ್ 2.2 ಅಲ್ಲಿರುವ ಎಲ್ಲ ಕ್ವೆಶ್ಚನ್ಸ್ಗಳನ್ನ ಸಾಲ್ವ್ ಮಾಡೋಣ. ಈಗ ಕ್ವೆಶ್ಚನ್ ನಂಬರ್ 1 ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಫೈಂಡ್ ದ zeros of the following quadratic polynomials and verify the relationship between the zeros and the coefficients ಅಂತ ಕೊಟ್ಟಿದ್ದಾರೆ. ಈಗ ಇದು ಒಂದು ಇಕ್ವೇಶನ್ ಏನು ಕೊಟ್ಟಿದಾರಲ್ಲ, ಇದು ಒಂದು ಕ್ವಾಡ್ರಾಟಿಕ್ ಪೊಲಿನಾಮಿಯಲ್. ಇದನ್ನ ನಾವು ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ಅಂತ ಕರೀಲಿಕ್ಕೆ ಕಾರಣ ಏನಂದ್ರೆ, ಇದರ ಹೈಯೆಸ್ಟ್ ಪವರ್ ಏನಿದೆ 2 ಇದೆ. ಇದರ ಹೈಯೆಸ್ಟ್ ಪವರ್ ಏನಿದೆ 2 ಇದೆ. ಮತ್ತೆ ಇದು 3 ಟರ್ಮ್ಸ್ ಗಳಿಂದ ಕೂಡಿ ಆಗಿದೆ. ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ದು ಹೈಯೆಸ್ಟ್ ಪವರ್ ಏನಿರುತ್ತದೆ 2 ಇರುತ್ತದೆ. ಇದರ ಪವರ್ ಹೈಯೆಸ್ಟ್ ಪವರ್ 2 ಬಂದ್ರೆ ಡಿಗ್ರಿ 2 ಬರುತ್ತದೆ. ಡಿಗ್ರಿ 2 ಬಂದರೆ ನಾವು ಅದನ್ನು ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ಅಂತ ಕರೆಯುತ್ತೇವೆ. ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ಯಾವಾಗಲೂ 3 ಟರ್ಮ್ಸ್ಗಳಿಂದ ಕೂಡಿ ಆಗಿರುತ್ತದೆ. ಇದರಲ್ಲಿ ಟರ್ಮ್ಸ್ಗಳು ಎಷ್ಟಿದಾವೆ? 3 ಟರ್ಮ್ಸ್ ಇದಾವೆ. ಮತ್ತೆ ಕೋಎಫಿಷಿಯಂಟ್ ಏನಿದಾವೆ, ಇಲ್ಲಿ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಏನೂ ಇಲ್ಲ ಅಂದರೆ 1 ಇದ್ದೇ ಇರುತ್ತದೆ. ಎಕ್ಸ್ ಕೋಎಫಿಷಿಯಂಟ್ ಏನಿದೆ 2 ಇದೆ. ಮತ್ತೆ 8 ಏನಿದೆಯಲ್ಲ ಅದು ಕಾನ್ಸ್ಟಂಟ್ ಟರ್ಮ್. ಮತ್ತೆ ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ಅಲ್ಲಿ ಯಾವಾಗಲೂ ಇದು ಈಗ ಇದರ ಜನರಲ್ ಫಾರ್ಮ್ ಏನಿದೆ ಅಂದರೆ ax² + bx + c ಇದೆ. ಈಗ ಈ ಫಾರ್ಮಲ್ಲೇ ಈ ಇಕ್ವೇಶನ್ ಇದೆ. ಇಲ್ಲಿ ax² + bx + c ಏನಿದೆಯಲ್ಲ, ಇದು x² ಕೋಎಫಿಷಿಯಂಟ್ ಏನಿದೆ a ಇದೆ, ಮತ್ತು x ಕೋಎಫಿಷಿಯಂಟ್ ಏನಿದೆ b ಇದೆ, ಮತ್ತೆ c ಏನಿದೆ ಕಾನ್ಸ್ಟಂಟ್ ಟರ್ಮ್ ಇದೆ. ಈ ಫಾರ್ಮಲ್ಲಿ ಈ ಇಕ್ವೇಶನ್ ಇದೆ. ಅದಕ್ಕೆ ನಾವು ಇದನ್ನು ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ಅಂತ ಕರೆಯುತ್ತೇವೆ. ಯಾವಾಗಲೂ ಈಗ ಇದು ಎ ಏನಿದೆಯಲ್ಲ 0 ಆಗಿರಬಾರ್ದು. ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ಅಲ್ಲಿ ಎ 0 ಆಗಿರಬಾರ್ದು. ಮತ್ತೆ ಹೈಯೆಸ್ಟ್ ಪವರ್ 2 ಇರಬೇಕು. ಮತ್ತೆ ಟರ್ಮ್ಸ್ಗಳೇನು ಇದರಲ್ಲಿ ಯಾವುದಾದ್ರೂ ಟರ್ಮ್ಸ್ 0 ಆದರೆ ನಡೆಯುತ್ತೆ, ಆದರೆ ಈ ಟರ್ಮ್ಸ್ ಮಾತ್ರ 0 ಆಗಿರಬಾರ್ದು. ಇದನ್ನು ನಾವು ಈ ಫಾರ್ಮಲ್ಲಿ ಬರೆದಿರುವ ಇಕ್ವೇಶನ್ಗಳನ್ನು ನಾವು ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ಅಂತ ಕರೆಯುತ್ತೇವೆ. ಈಗ ನಾವು ಇದ್ರ ಕೋಎಫಿಷಿಯಂಟ್ ಎ ಬಿ ಮತ್ತೆ ಕಾನ್ಸ್ಟಂಟ್ ಟರ್ಮ್ ಸಿ ಅಂತ ಬರೆದಿದ್ದೇವೆ. ಈಗ ಈ ಇಕ್ವೇಶನ್ ಇದೆಯಲ್ಲ, ಇದರದ್ದು ನಂಬರ್ ಆಫ್ ಝೀರೋಸ್ ಅನ್ನ ಫೈಂಡ್ ಮಾಡ್ರಿ ಅಂತ ಕೊಟ್ಟಿದ್ದಾರೆ. ಈಗ ಈ ಇಕ್ವೇಶನ್ ಇದು ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ಇದೆ. ಇದರದ್ದು ನಾವು ಝೀರೋಸ್ ಅನ್ನ ಫೈಂಡ್ ಮಾಡಬೇಕು. ಆ ಝೀರೋಸ್ ಅನ್ನ ಫೈಂಡ್ ಮಾಡಿದ್ದನ್ನ ನಾವು ಆಲ್ಫಾ ಮತ್ತು ಬೀಟಾ ಎಂದು ಡಿನೋಟ್ ಮಾಡಬೇಕು. ಈಗ ನಾವು ಅದ್ರ ಝೀರೋಸ್ ಅನ್ನ ಫೈಂಡ್ ಮಾಡಿದ್ದನ್ನ ನಾವು ಆಲ್ಫಾ ಬೀಟಾ ಎಂದು ಡಿನೋಟ್ ಮಾಡುತ್ತೇವೆ. ಈಗ ಅದರದ್ದು ಝೀರೋಸ್ ಅನ್ನ ಫೈಂಡ್ ಮಾಡಿ, ಈಗ ವೆರಿಫೈ ದ ರಿಲೇಶನ್ಶಿಪ್ ಬಿಟ್ವೀನ್ ದ ಝೀರೋಸ್ ಆ್ಯಂಡ್ ದ ಕೋಎಫಿಷಿಯಂಟ್ಸ್ ಅಂತ ಕೊಟ್ಟಿದ್ದಾರೆ. ನಾವು ಅದ್ರ ಝೀರೋಸ್ ಅನ್ನ ಫೈಂಡ್ ಮಾಡಿ ಆ ಅದು ಸಮ್ ಆಫ್ ಝೀರೋಸ್ ಮಾಡಬೇಕು. ಈಗ ಆ ಝೀರೋಸ್ ನಾವು ಸಮ್ ಆಫ್ ಝೀರೋಸ್ ಮಾಡಿದಾಗ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು -b/a ಬರುತ್ತದೆ. ಅದರದ್ದು ಸಮ್ ಆಫ್ ಝೀರೋಸ್ ಮಾಡಿದಾಗ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು -b/a. ಆಲ್ಫಾ ಪ್ಲಸ್ ಬೀಟಾ ಏನಿದೆಯಲ್ಲ -b/aಗೆ ಈಕ್ವಲ್ ಆಗಿರುತ್ತದೆ. -b/a ಏನಿದೆಯಲ್ಲ, ಇದರ ಮೀನಿಂಗ್ ಏನಂದ್ರೆ ಕೋಎಫಿಷಿಯಂಟ್ ಆಫ್, ನಾ ಇಲ್ಲಿ ಬರ್ದಿದ್ದೀನಲ್ಲ ಕೋಎಫಿಷಿಯಂಟ್ ಆಫ್, ಈಗ -b ಇದೆಯಲ್ಲ, ಇದು b ಇದೆಯಲ್ಲ, ಇದು x ಅದ್ದು ಕೋಎಫಿಷಿಯಂಟ್ ಇದೆ, ಅದನ್ನೇ ಇಲ್ಲಿ ಬರಿಬೇಕು ಅಷ್ಟೇ. ಕೋಎಫಿಷಿಯಂಟ್ ಆಫ್ x. ಮತ್ತೆ a ಅಂದ್ರೆ ಏನಿದೆ, x² ಅದ್ದು ಕೋಎಫಿಷಿಯಂಟ್ ಇದೆ, ಅದಕ್ಕೆ ಇಲ್ಲಿ ಕೋಎಫಿಷಿಯಂಟ್ ಆಫ್ x². ಈಗ ನಾವು ಇದೊಂದು ಕ್ವಾಡ್ರಾಟಿಕ್ ಪೊಲಿನಾಮಿಯಲ್, ಇದರದನ್ನ ಝೀರೋಸ್ ಅನ್ನ ಫೈಂಡ್ ಮಾಡಬೇಕು. ಅದರ ಝೀರೋಸ್ ಅನ್ನ ನಾವು ಆಲ್ಫಾ ಬೀಟಾ ಎಂದು ಡಿನೋಟ್ ಮಾಡುತ್ತೇವೆ. ಮತ್ತೆ ಅದರ ಸಮ್ ಆಫ್ ಝೀರೋಸ್ ಮಾಡಿದಾಗ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು -b/a ಅಂತ ಬರುತ್ತದೆ. -b/a ಅಂದ್ರೆ ಕೋಎಫಿಷಿಯಂಟ್ ಆಫ್ x ಮತ್ತೆ ಕೋಎಫಿಷಿಯಂಟ್ ಆಫ್ x². ಈಗ ನಾವು ಇದರದ್ದು ಪ್ರಾಡಕ್ಟ್ ಆಫ್ ಝೀರೋಸ್ ಮಾಡ್ಕೋಬೇಕು. ಪ್ರಾಡಕ್ಟ್ ಆಫ್ ಝೀರೋಸ್ ಅಂದ್ರೆ c/a ಈಕ್ವಲ್ ಆಗಿರುತ್ತದೆ. ಈಗ ಸಿ ಅಂದ್ರೆ ಏನಿದೆ, ಕಾನ್ಸ್ಟಂಟ್ ಟರ್ಮ್ ಇದೆ. ಇಲ್ಲಿ ಸಿ ಅಂದ್ರೆ ಏನಿದೆ, ಕಾನ್ಸ್ಟಂಟ್ ಟರ್ಮ್ ಇದೆ. ಮತ್ತೆ ಎ ಅಂದ್ರೆ ಏನಿದೆ, ನಿಮಗೆ ಆಲ್ರೆಡಿ ಗೊತ್ತಿದೆ. ಎ ಅಂದ್ರೆ ಕೋಎಫಿಷಿಯಂಟ್ ಆಫ್ x². ಈಗ ಇದನ್ನ ನಾವು ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ದು ಝೀರೋಸ್ ಅನ್ನ ಫೈಂಡ್ ಮಾಡಿ ಅದರ ಪ್ರಾಡಕ್ಟ್ ಆಫ್ ಝೀರೋಸ್ ಮಾಡಿದಾಗ ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು c/a. ಸಿ ಅಂದ್ರೆ ಏನಿದೆ, ಕಾನ್ಸ್ಟಂಟ್ ಟರ್ಮ್ ಇದೆ. ಮತ್ತೆ ಎ ಅಂದ್ರೆ ಏನಿದೆ, ಕೋಎಫಿಷಿಯಂಟ್ ಆಫ್ x² ಇದೆ.
ಈಗ ಇದೇ ಫಾರ್ಮ್ ಅಲ್ಲಿ ನಾವು ಇದರದ್ದು zeros ಅನ್ನ ಫೈಂಡ್ ಮಾಡಬೇಕಾಗುತ್ತೆ. ಈಗ ಇದನ್ನ ಬರ್ಕೊಳ್ಳೋಣ. ಈಗ x ಸ್ಕ್ವೇರ್ ಮೈನಸ್ 2x ಮೈನಸ್ 8 ಇಸ್ ಈಕ್ವಲ್ ಟು 0 ಅಂತ ಬರ್ಕೊಳ್ಳೋಣ. ಈಗ ಇದು ಒಂದು ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ಆಯಿತು. ಯಾಕಂದರೆ ಈ ಪೊಲಿನಾಮಿಯಲ್ದು ನಾವು ಇದು ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ದು ನಾವು zeros ಅನ್ನು ಫೈಂಡ್ ಮಾಡಬೇಕು ಅಂದರೆ ಇದನ್ನು 0 ಈಕ್ವಲಲ್ಲಿ ಇಡಬೇಕಾಗುತ್ತೆ. ಅದಕ್ಕೆ ನಾವು ಇಸ್ ಈಕ್ವಲ್ ಟು 0ನ ಬರೆದಿದ್ದೇವೆ. ಈಗ ನಾವು ಇದರದ್ದು ಸ್ಪ್ಲಿಟಿಂಗ್ ಆಫ್ ಮಿಡಲ್ ಟರ್ಮ್ಸ್ ಮಾಡ್ಕೋಬೇಕು. ನಿಮಗೆ 9th ಅಲ್ಲಿ ನೀವು ಆಲ್ರೆಡಿ ಇದನ್ನು ಕಲ್ತಿದ್ದೀರಿ, ನಿಮಗೆ ಗೊತ್ತಿದೆ ಆಲ್ರೆಡಿ ಸ್ಪ್ಲಿಟಿಂಗ್ ಆಫ್ ಮಿಡಲ್ ಟರ್ಮ್ ಅಂದರೆ ಏನಂತ. ಆದರೂ ನಾನು ಇಲ್ಲಿ ಸಾಲ್ವ್ ಮಾಡುತ್ತೇನೆ, ನೀವು ಇನ್ನೊಂದ್ಸಲ ನೋಡ್ಕೊಳ್ಳಿ. ಈಗ ಇಲ್ಲಿ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಏನಿದೆ 1 ಇದೆ, ಮತ್ತು ಇಲ್ಲಿ ಕಾನ್ಸ್ಟಂಟ್ ಟರ್ಮ್ ಏನಿದೆ 8 ಇದೆ. ಇದನ್ನು ಮಲ್ಟಿಪ್ಲೈ ಮಾಡಿದರೆ -8 ಬರುತ್ತದೆ. ಈಗ ನಮಗೆ ಮಲ್ಟಿಪ್ಲೈ ಮಾಡಿದರೆ 8 ಬರಬೇಕು, ಮತ್ತು ಸಮ್ ಮಾಡಿದರೆ -2 ಬರಬೇಕು. ಅದಕ್ಕೆ ನಾನು ಇಲ್ಲಿ -4 + 2ನ ತಗೋತಾ ಇದ್ದೀನಿ. ಈಗ ಇದನ್ನು ಮಲ್ಟಿಪ್ಲೈ ಮಾಡಿದರೆ 8 ಬರುತ್ತದೆ, -8 ಬರುತ್ತದೆ, ಮತ್ತು ಇದರ ಸಮ್ ಮಾಡಿದರೆ ಏನು ಬರುತ್ತದೆ -2 ಬರುತ್ತದೆ. ಇದು ಮಿಡಲ್ ಟರ್ಮ್ -2 ಬರುತ್ತದೆ. ಅದನ್ನೇ ನಾನು ಇಲ್ಲಿ 4x + 2x ಅಂತ ಬರ್ಕೊಂಡಿದ್ದೇನೆ. ಇವು ಟರ್ಮ್ಸ್ಗಳನ್ನು ಈ ಈಕ್ವೇಷನಲ್ಲಿ ಬರ್ಕೋಬೇಕು. ಈಗ ನಾನು x ಸ್ಕ್ವೇರ್ ಮೈನಸ್ 4x + 2x ಮೈನಸ್ 8 ಇಸ್ ಈಕ್ವಲ್ ಟು 0 ಅಂತ ಬರ್ಕೊಳ್ತೇನೆ. ಈಗ ನಾನು ಇದರಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ 4x ಇದೆಯಲ್ಲ, ನಾನು ಎಕ್ಸನ್ನು ಕಾಮನ್ ತೊಗೋತಾ ಇದ್ದೀನಿ. ಎಕ್ಸನ್ನು ಕಾಮನ್ ತೊಗೊಂಡ್ರೆ ಎಕ್ಸ್ -4 ಬ್ರ್ಯಾಕೆಟಲ್ಲಿ ಉಳಿಯುತ್ತದೆ. ಈಗ ಇದರಲ್ಲಿ ನಾನು 2ನ ಕಾಮನ್ ತಗೋತಾ ಇದ್ದೀನಿ. ಇಲ್ಲಿ 2 + 2ನ ಕಾಮನ್ ತೊಗೊಂಡ್ರೆ ಇಲ್ಲಿ x - 4 ಬ್ರ್ಯಾಕೆಟಲ್ಲಿ ಉಳಿಯುತ್ತದೆ ಇಸ್ ಈಕ್ವಲ್ ಟು 0. ಈಗ ಇದು ಟರ್ಮ್ ಸೇಮ್ ಇದೆ, ಇದು ಟರ್ಮ್ ಸೇಮ್ ಇದೆ. ಅದಕ್ಕೆ ನಾವು ಇದನ್ನು x - 4ನ ಕಾಮನ್ ತಗೋತಾ ಇದ್ದೀನಿ. ಮತ್ತು ಇಲ್ಲಿ x + 2 ಉಳಿತು, ಅದನ್ನು ನಾವು ಒಂದು ಬ್ರ್ಯಾಕೆಟಲ್ಲಿ ಬರ್ಕೊಳ್ಳೋಣ ಇಸ್ ಈಕ್ವಲ್ ಟು 0. ಈಗ ನಮಗೆ 2 ಟರ್ಮ್ಸ್ ಸಿಕ್ಕಿದೆ. ಇದರದ್ದು ನಾವು ನಂಬರ್ ಆಫ್ zeros ಫೈಂಡ್ ಮಾಡಬೇಕು. ಅದಕ್ಕೆ ನಾನು ಈ ಈಕ್ವೇಷನನ್ನು ಈ ಟರ್ಮನ್ನು ಇಲ್ಲಿ ಬರ್ಕೋತಾ ಇದ್ದೀನಿ ಇಸ್ ಈಕ್ವಲ್ ಟು 0. x - 4 ಇಸ್ ಈಕ್ವಲ್ ಟು 0. ಅಂದರೆ ನಾವು ಇದ್ರ zeros ಫೈಂಡ್ ಮಾಡಬೇಕಂದ್ರೆ ಇದ್ರ ಈಕ್ವಲಲ್ಲಿ 0ನ ಬರ್ಕೋಬೇಕು. ನೆಕ್ಸ್ಟ್ x + 2 ಇಸ್ ಈಕ್ವಲ್ ಟು 0. ಈಗ ಇವು 2 ಟರ್ಮ್ಸ್ದು ನಾವು ನಂಬರ್ ಆಫ್ zeros ಫೈಂಡ್ ಮಾಡೋಣ. ಈಗ x ಇಸ್ ಈಕ್ವಲ್ ಟು ಇಲ್ಲಿ -4 ಇದ್ದರೆ ಈ ಸೈಡ್ ಬಂದರೆ 4 ಆಗುತ್ತದೆ. ಇದನ್ನು ನಾನು ಆಲ್ಫಾ ಎಂದು ಡಿನೋಟ್ ಮಾಡುತ್ತೇನೆ. ಈಗ ಇಲ್ಲಿ x ಇಸ್ ಈಕ್ವಲ್ ಟು 2 ಇದೆಯಲ್ಲ, ಈ -2 ಆಗುತ್ತದೆ, +2 ಇದ್ದದ್ದು -2 ಆಗುತ್ತದೆ. ಇದನ್ನು ನಾನು ಬೀಟಾ ಎಂದು ಡಿನೋಟ್ ಮಾಡುತ್ತೇನೆ -2. ಈಗ ಇಲ್ಲಿ a ಅಂದರೆ ಏನಿದೆ, a ಅಂದರೆ ಇಸ್ ಈಕ್ವಲ್ ಟು 1. ಏನು ಇಲ್ಲ ಅಂದರೆ ಇಲ್ಲಿ ಕೋಎಫಿಷಿಯಂಟ್ ಏನಿರುತ್ತದೆ 1 ಇರುತ್ತದೆ. ಮತ್ತು b ಅಂದರೆ ಏನಿದೆ -2 ಇದೆ, ಮತ್ತು c ಅಂದರೆ -8 ಇದೆ. ಈಗ ನಾವು ಇದು ನಮಗೆ 2 zeros ಫೈಂಡ್ ಮಾಡಿದ್ದೇವೆ. ಈಗ ಕ್ವಾಡ್ರಾಟಿಕ್ ಪೊಲಿನಾಮಿಯಲಲ್ಲಿ ಯಾವಾಗಲೂ 2 zeros ಮಾತ್ರ ಬರುತ್ತದೆ. ಈಗ ಇದ್ರದ್ದು ಹೈಯೆಸ್ಟ್ ಪವರ್ 2 ಇದೆ, ಡಿಗ್ರಿ 2 ಬರುತ್ತದೆ. ಡಿಗ್ರಿ 2 ಬಂದರೆ ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ಆಯಿತು. ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ದು ಯಾವಾಗಲೂ 2 zeros ಹೆಚ್ಚಿಗೆ ಬರಲ್ಲ, ಯಾವಾಗಲೂ 2 zeros ಬರ್ತವೆ. ಈಗ 2 zerosಗಳು ಬಂದಿದ್ದಾವೆ. ನಾವು ಇದರದ್ದು ಸಮ್ ಆಫ್ ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ವೆರಿಫೈ ದ ರಿಲೇಷನ್ಶಿಪ್ ಬಿಟ್ವೀನ್ ದ zeros ಆ್ಯಂಡ್ ದ ಕೋಎಫಿಷಿಯಂಟ್ ಅಂತ ಕೊಟ್ಟಿದ್ದಾರೆ. ಈಗ ನಾವು zeros ಫೈಂಡ್ ಮಾಡಿದ್ದೇವೆ. zeros ಮತ್ತು ಇವು ಏನು ಕೋಎಫಿಷಿಯಂಟ್ಸ್ ಇದಾವಲ್ಲ, ಇದರ ನಡುವಿನ ರಿಲೇಷನ್ಶಿಪ್ಪನ್ನು ನಾವು ವೆರಿಫೈ ಮಾಡಿ ಬರಿಬೇಕಾಗುತ್ತೆ. ಅದಕ್ಕೆ ನಾವು ಇದರದ್ದು ನಾವು ಏನು ಮಾಡ್ಕೋಬೇಕು, ಈಗ ಸಮ್ ಆಫ್ zeros ಮಾಡ್ಕೋಬೇಕು. ಸಮ್ ಆಫ್ zeros ಮಾಡಿದರೆ ಆಲ್ಫಾ + ಬೀಟಾ ಇಸ್ ಈಕ್ವಲ್ ಟು -b ಡಿವೈಡೆಡ್ ಬೈ a ಅಂತ ಬರುತ್ತೆ. ಈಗ ಆಲ್ಫಾ ಅಂದರೆ ಏನಿದೆ 4 ಇದೆ, ಮತ್ತು ಬೀಟಾ ಅಂದರೆ ಏನಿದೆ -2 ಇದೆ. ಇಲ್ಲಿ -b ಈಗ b ಅಂದರೆ ಏನಿದೆ -2 ಇದೆ, ಇಲ್ಲಿ ಮೈನಸ್ ಆಲ್ರೆಡಿ ಇದೆ. ಈಗ -2ನ ಬ್ರಾಕೆಟಲ್ಲಿ ಬರ್ಕೊಳ್ಳೋಣ, ಡಿವೈಡೆಡ್ ಬೈ 1 ಅಂತ ಬರ್ಕೊಳ್ಳೋಣ.
ಈಗ ಇಲ್ಲಿ ಏನಾಯ್ತಂದರೆ 4ಅಲ್ಲಿ -2 ಮಾಡಿದರೆ ಮೈನಸ್ ಮಾಡಿದರೆ 4ಅಲ್ಲಿ 2ನ ಮೈನಸ್ ಮಾಡಿದರೆ ಇಲ್ಲಿ 2 ಉಳಿಯುತ್ತದೆ. ಯಾಕಂದರೆ ಈಗ ದೊಡ್ಡ ಸಂಖ್ಯೆಯ ಸೈನ್ ಏನಿದೆ ಪ್ಲಸ್ ಇದೆ, ಇದು ಚಿಕ್ಕ ಸಂಖ್ಯೆಯ ಸೈನ್ ಏನಿದೆ ಮೈನಸ್ ಇದೆ. ಈಗ ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆಯನ್ನು ನಾವು ಸಬ್ಸ್ಟ್ರಾಕ್ಷನ್ ಮಾಡಿದರೆ ಮೈನಸ್ ಮಾಡಿದರೆ +2 ಬರುತ್ತದೆ. ಈಗ ನೆಕ್ಸ್ಟ್ ಇಲ್ಲಿ ಮೈನಸ್ ಇಂಟು ಮೈನಸ್ ಏನಾಯಿತು ಪ್ಲಸ್ ಆಯಿತು, ಇಲ್ಲಿ ಕೂಡ 2 ಬಂದಿದೆ. ಈಗ ಈ ಇಕ್ವೇಷನ್ ಅಲ್ಲಿ ಇದು ಸಮ್ ಆಫ್ ಝೀರೋಸ್ ಮಾಡಿದರೆ ಕೋಎಫಿಷಿಯಂಟ್ ಮತ್ತು ಸಮ್ ಆಫ್ ಝೀರೋಸ್ ಇದು ಝೀರೋಸ್ ಮತ್ತು ಕೋಎಫಿಷಿಯಂಟ್ ಏನಿದ್ದಾವೆ ವೆರಿಫೈ ಆಗಿದ್ದಾವೆ. ಅದಕ್ಕೆ ಇಲ್ಲಿ ಬರ್ಕೊಳ್ಳೋಣ. ದೇರ್ಫೋರ್ LHS = RHS. ಲೆಫ್ಟ್ ಹ್ಯಾಂಡ್ ಸೈಡ್ ಆ್ಯಂಡ್ ರೈಟ್ ಹ್ಯಾಂಡ್ ಸೈಡ್ ಎರಡು ಸೇಮ್ ಬಂದಿದ್ದಾವೆ. ಈಗ ನಾವು ಪ್ರಾಡಕ್ಟ್ ಆಫ್ ಝೀರೋಸನ್ನು ಬರ್ಕೊಳ್ಳೋಣ. ಪ್ರಾಡಕ್ಟ್ ಆಫ್ ಝೀರೋಸ್ ಅಂದರೆ ಏನಿದೆ α ಇಂಟು ಬೀಟಾ = C/A. ಈಗ ಅಲ್ಫಾ ಅಂದರೆ ಏನಿದೆ 4 ಇದೆ, ಇಂಟು ಬೀಟಾ ಅಂದರೆ -2 ಇದೆ. ಈಗ ಇದರಲ್ಲಿ ನಾವು ಸಿ ಅಂದರೆ ಏನಿದೆ, ಸಿ ಅಂದರೆ -8 ಇದೆ, ಮತ್ತು ಎ ಅಂದರೆ ಏನಿದೆ 1 ಇದೆ. ಈಗ ಇದು ಏನಾಯಿತು -8 ಆಯಿತು. ಈಗ ಇದನ್ನು ಮಲ್ಟಿಪ್ಲೈ ಮಾಡಿದರೆ ಇದು ಕೂಡ -8 ಬರುತ್ತದೆ. ಇಲ್ಲಿ ಕೂಡ -8 ಬಂದಿದೆ ಮತ್ತು ಇಲ್ಲಿ ಕೂಡ -8 ಬಂದಿದೆ. ಇದು ವೆರಿಫೈ ಆಗಿದೆ. ದೇರ್ಫೋರ್ LHS = RHS. ಇದು ಕೂಡ ಇದು ನಾವು ಕೋಎಫಿಷಿಯಂಟ್ ಮತ್ತು ನಂಬರ್ ಆಫ್ ಝೀರೋಸ್ ಮತ್ತು ಕೋಎಫಿಷಿಯಂಟ್ ನಡುವಿನ ರಿಲೇಷನ್ ಏನಾಗಿದೆ ವೆರಿಫೈ ಆಗಿದೆ. ಎರಡು ಸೇಮ್ ಬಂದಿದ್ದಾವೆ. ಈಗ ಇದು ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ದು ಏನು ಜನರಲ್ ಫಾರ್ಮ್ ಇದೆಯಲ್ಲ, ಈ ಫಾರ್ಮಲ್ಲೇ ಈ ಇಕ್ವೇಷನ್ ಇರಬೇಕು. ಈ ಇಕ್ವೇಷನನ್ನು ನಾವು ನಂಬರ್ ಆಫ್ ಝೀರೋಸನ್ನು ಫೈಂಡ್ ಮಾಡಬೇಕು. ನಂಬರ್ ಆಫ್ ಝೀರೋಸನ್ನು ಫೈಂಡ್ ಮಾಡಿ ಕೋಎಫಿಷಿಯಂಟ್ ಝೀರೋಸ್ ಮತ್ತು ಕೋಎಫಿಷಿಯಂಟ್ ನಡುವಿನ ರಿಲೇಷನನ್ನು ವೆರಿಫೈ ಮಾಡಿ ಬರಿಬೇಕು. ಈಗ ನಾವೆಲ್ಲ ಕರೆಕ್ಟಾಗಿ ಮಾಡಿದ್ದೇವೆ, ವೆರಿಫೈ ಕೂಡ ಆಗಿದೆ. ಇದು ನಿಮಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ನಾನು ಭಾವಿಸುತ್ತೇನೆ. ನೆಕ್ಸ್ಟ್ ಇಕ್ವೇಷನನ್ನು ನೋಡೋಣ. ಇದು ಸೆಕೆಂಡ್ ಇಕ್ವೇಷನ್ ಏನು ಕೊಟ್ಟಿದ್ದಾರೆ ಅಂದರೆ 4s² - 4s + 1 ಅಂತ ಕೊಟ್ಟಿದ್ದಾರೆ. ಈಗ ಇದನ್ನು ನಾವು ಸ್ಪ್ಲಿಟಿಂಗ್ ಮಿಡಲ್ ಟರ್ಮ್ ಮಾಡ್ಕೋಬೇಕು. ಸ್ಪ್ಲಿಟಿಂಗ್ ಮಿಡಲ್ ಟರ್ಮ್ ಮಾಡ್ಕೋಬೇಕಂದ್ರೆ ನಾನು ಇಲ್ಲಿ ಇದು s² ಕೋಎಫಿಷಿಯಂಟ್ ಏನಿದೆಯಲ್ಲ ಇದನ್ನು ಮತ್ತು ಕಾನ್ಸ್ಟೆಂಟ್ ಟರ್ಮನ್ನು ನಾವು ಮಲ್ಟಿಪ್ಲೈ ಮಾಡಿದರೆ 4 × 1 = 4 ಬರುತ್ತದೆ. ಈಗ ನನಗೆ ಮಲ್ಟಿಪ್ಲೈ ಮಾಡಿದರೆ 4 ಬರಬೇಕು, ಮತ್ತು ಇಲ್ಲಿ ಸಮ್ ಮಾಡಿದ್ರು -4 ಬರಬೇಕು. ಅದಕ್ಕೆ ನಾನು ಇಲ್ಲಿ -2 ಮತ್ತು -2ನ ತಗೋತಾ ಇದ್ದೀನಿ. -2 ಏನಾಗುತ್ತದೆ -4 ಆಗುತ್ತದೆ. ಇದನ್ನು ನಾನು -2ನ ಮಲ್ಟಿಪ್ಲೈ ಮಾಡಿದರೆ +4 ಬರುತ್ತದೆ, ಮತ್ತು -2ನ ನಾನು ಇದು ಸಮ್ ಮಾಡಿದರೆ ಏನು ಬರ್ತದೆ -4 ಬರುತ್ತದೆ. ಅದಕ್ಕೆ ಇದನ್ನು ನಾನು -2s ಅಂತ ಬರ್ಕೊಳ್ತಾ ಇದ್ದೀನಿ. ಈಗ ಈ ಟರ್ಮ್ಸ್ಗಳನ್ನು ಈ ಇಕ್ವೇಷನಲ್ಲಿ ಬರ್ಕೊಳ್ಳೋಣ. ಈಗ 4s² - 4s + 1 = 0. ಇದು ಒಂದು ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ಆಯಿತು. ಇದೊಂದು ಕ್ವಾಡ್ರಾಟಿಕ್ ಇಕ್ವೇಷನ್ ಆಗಿದೆ. ಇದನ್ನು ಈ ಟರ್ಮ್ಸ್ಗಳನ್ನ ಇದರಲ್ಲಿ ಬರ್ಕೊಳ್ಳೋಣ. ಸ್ಪ್ಲಿಟಿಂಗ್ ಮಿಡಲ್ ಟರ್ಮ್ ಏನು ಮಾಡಿದೀವಲ್ಲ ಅದನ್ನೇ ಇದರೊಳಗೆ ಬರ್ಕೊಳ್ಳೋಣ. 4s² - 2s - 2s + 1 = 0. ನಾವು ಈಕ್ವಲಲ್ಲಿ 0 ಯಾಕೆ ಬರಿಬೇಕಂದ್ರೆ ಇದರದ್ದು ಝೀರೋಸನ್ನು ಫೈಂಡ್ ಮಾಡಬೇಕಂದ್ರೆ ನಾವು =0ನ ಬರಿಬೇಕು. ಇಲ್ಲಿ ನಾನು 4s² - 2s ಇದೆಯಲ್ಲ, ನಾನು 2sನ ಕಾಮನ್ ತಗೋತೀನಿ. ಇಲ್ಲಿ 2sನ ಕಾಮನ್ ತಗೊಂಡ್ರೆ ಇಲ್ಲಿ ಬ್ರಾಕೆಟಲ್ಲಿ 2s ಉಳಿಯುತ್ತದೆ, ಮತ್ತು ಇದು 2sನ ನಾನು ಕಾಮನ್ ತೊಗೊಂಡಿದ್ದೇನೆ ಅಂದರೆ ಇಲ್ಲಿ -1 ಆಗುತ್ತದೆ. ಯಾಕಂದರೆ 2sನ ಇಲ್ಲಿ ನಾನು ಕಾಮನ್ ತೊಗೊಂಡಿದ್ದೇನೆ, ಅದಕ್ಕೆ ಬ್ರಾಕೆಟಲ್ಲಿ 2s - 1 ಆಗಿದೆ. ಮತ್ತು ಇಲ್ಲಿ ನಾನು 2s ಸೇಮ್ ಬರಬೇಕಲ್ಲ, ಅದಕ್ಕೆ -1 ನಾ 1ಅನ್ನು ಕಾಮನ್ ತೊಗೋತಾ ಇದ್ದೀನಿ. 2s ಇಲ್ಲಿ ಮೈನಸ್ ಸೈನ್ ಇದೆ ಅಂದರೆ ಇಲ್ಲಿ ಮೈನಸ್ ಆಗುತ್ತದೆ. ಬ್ರಾಕೆಟಲ್ಲಿ -+- -1 = 0. ಈಗ ಈ ಟರ್ಮ್ ಮತ್ತು ಈ ಟರ್ಮ್ ಸೇಮ್ ಬಂದಿದೆ, ಅದಕ್ಕೆ ನಾನು ಇದನ್ನು ಕಾಮನ್ ತಗೋತಾ ಇದ್ದೀನಿ. ಮತ್ತು ಇಲ್ಲಿ 2s - 1 ಉಳಿತು, ಇದು ಕೂಡ ಸೇಮ್ ಬಂದಿದೆ. 2s - 1 = 0. ಈ ಟರ್ಮ್ ಮತ್ತು ಈ ಟರ್ಮ್ ನಾ ಇಲ್ಲಿ ಬರ್ಕೊಂಡಿದ್ದೇನೆ. ಈಗ ನೆಕ್ಸ್ಟ್ ನಾನು ಇದರದ್ದು ನಂಬರ್ ಆಫ್ ಝೀರೋಸನ್ನು ಫೈಂಡ್ ಮಾಡಬೇಕಂದ್ರೆ ಈ ಟರ್ಮನ್ನು ನಾನು ಝೀರೋಸ್ ಈಕ್ವಲಲ್ಲಿ ಬರೆಯುತ್ತೇನೆ.
ಇಸ್ ಈಕ್ವಲ್ ಟು 0. ಈ ಟರ್ಮನ್ನು ಕೂಡ ನಾನು 0 ಈಕ್ವಲಲ್ಲಿ ಬರ್ಕೊಳ್ತೇನೆ. 2s ಮೈನಸ್ 1 ಇಸ್ ಈಕ್ವಲ್ ಟು 0. ಈಗ 2s ಇಸ್ ಈಕ್ವಲ್ ಟು ಪ್ಲಸ್ 1 ಆಗುತ್ತದೆ. ಇದು ಮೈನಸ್ 1 ಇದ್ದರೆ ಪ್ಲಸ್ 1 ಆಗುತ್ತದೆ. ಎಸ್ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 2. ಯಾಕಂದರೆ 2 ಇಲ್ಲಿ ಮಲ್ಟಿಪ್ಲೈಯಲ್ಲಿದ್ದರೆ ಈ ಸೈಡ್ ಬಂದರೆ ಡಿವೈಡಲ್ಲಿ ಬರುತ್ತದೆ. ಸೈನ್ ಮಾತ್ರ ಚೇಂಜ್ ಆಗಲ್ಲ. ಮತ್ತು ಅಲ್ಫಾ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 2. ನಾವು ಇದರ ನಂಬರ್ ಝೀರೋಸನ್ನು ಫೈಂಡ್ ಮಾಡಿ ಅದನ್ನು ಅಲ್ಫಾಯಿಂದ ಡಿನೋಟ್ ಮಾಡುತ್ತೇವೆ. ಇಲ್ಲಿ 2s ಮೈನಸ್ ಇಸ್ ಈಕ್ವಲ್ ಟು 1. ಈಗ 2s ಅನ್ನು ಈ ಕಡೆ ಮೈನಸ್ 1 ಇದ್ದದ್ದು ಈ ಕಡೆ ಬಂದರೆ ಪ್ಲಸ್ 1 ಆಗಿದೆ. ಇದನ್ನು s ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 2 ಆಗುತ್ತದೆ. ಯಾಕಂದರೆ ಇಲ್ಲಿ 2 ಮಲ್ಟಿಪ್ಲೈಯಲ್ಲಿದೆ. ಈ ಕಡೆ ಈ ಸೈಡ್ ಬಂದರೆ 1 ಡಿವೈಡೆಡ್ ಬೈ 2 ಆಗಿದೆ. ಬೀಟಾ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 2. ಈಗ ಅಲ್ಫಾ ಬೀಟಾ ಎರಡು ಝೀರೋಸನ್ನು ನಾವು ಫೈಂಡ್ ಮಾಡಿದ್ದೇವೆ. ಈಗ ನಾವು ಇದರದ್ದು ಕೊಯಿಫಿಷಿಯೆಂಟ್ಗಳನ್ನ ಬರ್ಕೊಳ್ಳೋಣ. ಎ ಅಂದರೆ ಏನಿದೆ? 4 ಇದೆ. ಮತ್ತು ಬಿ ಅಂದರೆ ಮೈನಸ್ 4 ಇದೆ. ಮತ್ತು ಸಿ ಅಂದರೆ ಕಾನ್ಸ್ಟಂಟ್ ಟರ್ಮ್ 1 ಇದೆ. ಈಗ ನಾವು ಸಮ್ ಆಫ್ ಝೀರೋಸನ್ನು ಮಾಡ್ಕೋಬೇಕು. ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಡಿವೈಡೆಡ್ ಬೈ ಎ. ಈಗ ಅಲ್ಫಾ ಅಂದರೆ ಏನಿದೆ? 1 ಡಿವೈಡೆಡ್ ಬೈ 2 ಇದೆ. ಪ್ಲಸ್ 1 ಡಿವೈಡೆಡ್ ಬೈ 2. ಬೀಟಾ ಅಂದರೆ ಏನಿದೆ? 1 ಡಿವೈಡೆಡ್ ಬೈ 2ನೇ ಬಂದಿದೆ. ಇಸ್ ಈಕ್ವಲ್ ಟು ಇಲ್ಲಿ ಬಿ ಅಂದರೆ ಏನಿದೆ? ಮೈನಸ್ 4 ಇದೆ. ಇಲ್ಲಿ ಒಂದು ಮೈನಸ್ ಇದೆ. ಮತ್ತು ಮೈನಸ್ 4ನ ಬ್ರಾಕೆಟಲ್ಲಿ ಬರ್ಕೊಳ್ಳೋಣ. ಮತ್ತು ಡಿವೈಡೆಡ್ ಬೈ ಇಲ್ಲಿ ಎ ಅಂದರೆ ಏನಿದೆ? 4 ಇದೆ. ಈಗ ಇಲ್ಲಿ ನಾವು ಇದರದ್ದು ಎಲ್ ಸಿ ಎಮ್ ತೊಗೊಂಡ್ರೆ ಇಲ್ಲಿ 2 ಬರುತ್ತದೆ. ಮತ್ತು 1 ಪ್ಲಸ್ 1 2 ಇಸ್ ಈಕ್ವಲ್ ಟು ಇದು ಡಿವೈಡೆಡ್ ಬೈ 4 ಬರುತ್ತದೆ. ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್. ಈಗ ಇದನ್ನು ಡಿವೈಡ್ ಮಾಡಿದರೆ ಇಲ್ಲಿ 1 ಬರುತ್ತದೆ ಮತ್ತು ಇಲ್ಲಿ ಕೂಡ 1 ಬರುತ್ತದೆ. ಈಗ ಎರಡೂ ಕಡೆ ಸೇಮ್ ಬಂದಿದೆ. ಸೇಮ್ ಬಂದಿದೆ ಅಂದರೆ ಇದು ವೆರಿಫೈ ಆಗಿದೆ. ಆದ್ದರಿಂದ therefore LHS is equal to RHS. ಈಗ ನಾವು ಇದು ನಂಬರ್ ಆಫ್ ಝೀರೋಸನ್ನು ಫೈಂಡ್ ಮಾಡಿ ಇದರ ಝೀರೋಸ್ ಮತ್ತು ಕೊಯಿಫಿಷಿಯೆಂಟ್ ನಡುವಿನ ರಿಲೇಷನ್ಶಿಪ್ಪನ್ನು ನಾವು ಇದು ಮಾಡಿದರೆ ವೆರಿಫೈ ಆಗಿದೆ. ಸೇಮ್ ಬಂದಿದೆ. ನಾವು ನೆಕ್ಸ್ಟ್ ಪ್ರಾಡಕ್ಟ್ ಆಫ್ ಝೀರೋಸನ್ನು ಬರ್ಕೊಳ್ಳೋಣ. ಅಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಡಿವೈಡೆಡ್ ಬೈ ಎ. ಅಲ್ಫಾ ಅಂದರೆ ಏನಿದೆ? 1 ಇದೆ. 1 ಡಿವೈಡೆಡ್ ಬೈ 2 ಇದೆ. ಬೀಟಾ ಅಂದರೆ ಏನಿದೆ? 1 ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 2 ಇಂಟು 1 ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು ಏನು ಬರುತ್ತದೆ? ಇಲ್ಲಿ ಸಿ ಅಂದರೆ ಏನಿದೆ? 1 ಇದೆ. ಮತ್ತು ಎ ಅಂದರೆ ಏನಿದೆ? 4 ಇದೆ. ಈಗ ಇದನ್ನು ನಾವು ಮಲ್ಟಿಪ್ಲೈ ಮಾಡಿದರೆ 1 ಡಿವೈಡೆಡ್ ಬೈ 4 ಬರುತ್ತದೆ. 2 2 4 1 ಇಂಟು 1 1 ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 4. ಇದು ಕೂಡ ವೆರಿಫೈ ಆಗಿದೆ. ಎರಡೂ ಕಡೆ 1 ಡಿವೈಡೆಡ್ ಬೈ 4 1 ಡಿವೈಡೆಡ್ ಬೈ 4 ಬಂದಿದೆ. therefore LHS is equal to RHS. ಈಗ ಇದನ್ನು ನಾವು ಝೀರೋಸ್ ಮತ್ತು ಕೊಯಿಫಿಷಿಯೆಂಟ್ ನಡುವಿನ ರಿಲೇಷನ್ಶಿಪ್ಪನ್ನು ವೆರಿಫೈ ಮಾಡಿದರೆ ವೆರಿಫೈ ಆಗಿದೆ. ಕರೆಕ್ಟ್ ಸೇಮ್ ಬಂದಿದೆ. ಅದಕ್ಕೆ ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತು ರೈಟ್ ಹ್ಯಾಂಡ್ ಸೈಡ್ ಎರಡೂ ಕಡೆ ಸೇಮ್ ಬಂದಿದೆ. ಇದು ಇಕ್ವೇಷನ್ ವೆರಿಫೈ ಆಗಿದೆ. ಅದಕ್ಕೆ ನಾವು ಇದರದ್ದು ನಂಬರ್ ಆಫ್ ಝೀರೋಸನ್ನು ಫೈಂಡ್ ಮಾಡಿ ಇದನ್ನು ವೆರಿಫೈ ಮಾಡಿ ಬರೆದಿದ್ದೇವೆ. ಈಗ ನೆಕ್ಸ್ಟ್ ಇಕ್ವೇಷನನ್ನು ನೋಡೋಣ. ಈಗ ನಾವು ಥರ್ಡ್ ಇಕ್ವೇಷನನ್ನು ನೋಡೋಣ. ಈಗ ಥರ್ಡ್ ಇಕ್ವೇಷನ್ ಏನು ಕೊಟ್ಟಿದ್ದಾರೆ ಅಂದರೆ 6x² ಮೈನಸ್ 3 ಮೈನಸ್ 7x ಅಂತ ಕೊಟ್ಟಿದ್ದಾರೆ. ಇದು ಪ್ರಾಪರ್ ಫಾರ್ಮಲ್ಲಿ ಇಲ್ಲ. ಇದನ್ನು ನಾವು ರೀರೈಟ್ ಮಾಡಬೇಕಾಗುತ್ತೆ. ಯಾಕಂದರೆ ಇದು ಕ್ವಾಡ್ರಾಟಿಕ್ ಜನರಲ್ ಫಾರ್ಮ್ ಏನಿದೆ? ax² ಪ್ಲಸ್ bx ಪ್ಲಸ್ c ಇದೆ. ಈ ಫಾರ್ಮಲ್ಲಿ ಈ ಇಕ್ವೇಷನ್ ಇರಬೇಕು. ಈಗ ನಾವು ಇದನ್ನು ರೀರೈಟ್ ಬರ್ಕೊಳ್ಳೋಣ. ಈಗ ಇದನ್ನು ಕ್ವಾಡ್ರಾಟಿಕ್ ಜನರಲ್ ಫಾರ್ಮಲ್ಲಿ ಬರ್ಕೊಳ್ಳೋಣ. 6x² ಮೈನಸ್ 7x ಮೈನಸ್ 3 ಇಸ್ ಈಕ್ವಲ್ ಟು 0. ಈಗ ಇದರದ್ದು ನಾವು ಸ್ಪ್ಲಿಟಿಂಗ್ ಮಿಡಲ್ ಟರ್ಮನ್ನು ಮಾಡ್ಕೊಳ್ಳೋಣ. ಯಾಕಂದರೆ ನಿಮಗೆ ಅದಲು ಬದಲು ಮಾಡಿ ಕೊಟ್ಟರು ಕೂಡ ನೀವು ಕ್ವಶನ್ ನಿಮಗೆ ಅದಲು ಬದಲು ಮಾಡಿ ಕೊಟ್ಟರು ಕೂಡ ನೀವು ಈ ಫಾರ್ಮಲ್ಲೇ ನೀವು ಈ ಇಕ್ವೇಷನನ್ನು ರೀರೈಟ್ ಮಾಡಿಕೊಂಡು ಇದರದ್ದು ಸ್ಪ್ಲಿಟಿಂಗ್ ಆಫ್ ಮಿಡಲ್ ಟರ್ಮ್ ಬರ್ಕೋಬೇಕಾಗುತ್ತೆ. ಈಗ ಇದರದ್ದು ಸ್ಪ್ಲಿಟಿಂಗ್ ಆಫ್ ಮಿಡಲ್ ಟರ್ಮ್ ಬರ್ಕೊಳ್ಳೋಣ. ಈಗ ನಾನು
ಇದು ಸ್ಪ್ಲಿಟಿಂಗ್ ಆಫ್ ಮಿಡಲ್ ಟರ್ಮ್ ಅಂದರೆ ಇದು ಕಾನ್ಸ್ಟಂಟ್ ಟರ್ಮ್ ಮತ್ತು ಇಲ್ಲಿ ಎಕ್ಸ್ ಸ್ಕ್ವೇರ್ದು ಕೊಎಫಿಷಿಯಂಟನ್ನು ಮಲ್ಟಿಪ್ಲೈ ಮಾಡಿದರೆ 6 ಮೈನಸ್ 3 ಇಸ್ ಈಕ್ವಲ್ ಟು ಇದು ಮಲ್ಟಿಪ್ಲೈ ಮಾಡಿದರೆ -18 ಬರುತ್ತದೆ. ಈಗ ನನಗೆ ಮಲ್ಟಿಪ್ಲೈ ಮಾಡಿದರೆ -18 ಬರಬೇಕು, ಮತ್ತು ಸಮ್ ಮಾಡಿದರೆ ಇಲ್ಲಿ ಮಿಡಲ್ ಟರ್ಮ್ ಇದೆಯಲ್ಲ ಇದು -7 ಬರಬೇಕು. ಹಾಗಾದರೆ ನಾನು ಎರಡು ಇಂಟಿಜರ್ಸ್ನ ತಗೋಬೇಕು. ನಾನು -9 ಮತ್ತು +2ನ ತಗೋತಾ ಇದ್ದೀನಿ. ಯಾಕಂದರೆ ಇದರದ್ದು ಸಮ್ ಮಾಡಿದರೆ -7 ಬರುತ್ತದೆ. ಯಾಕಂದರೆ ಇಲ್ಲಿ ಚಿಕ್ಕ ಸಂಖ್ಯೆದ್ದು ಪ್ಲಸ್ ತಗೊಂಡಿದ್ದೇನೆ ಸೈನು, ಮತ್ತು ದೊಡ್ಡ ಸಂಖ್ಯೆದ್ದು ಸೈನ್ ನಾನು ಮೈನಸ್ ತಗೊಂಡಿದ್ದೇನೆ. ಯಾಕಂದರೆ ದೊಡ್ಡ ಸಂಖ್ಯೆಯಲ್ಲಿ ನಾವು ಚಿಕ್ಕ ಸಂಖ್ಯೆಯನ್ನು ಮೈನಸ್ ಮಾಡಿದರೆ ದೊಡ್ಡ ಸಂಖ್ಯೆದ್ದೇ ಸಮ್ ಮಾಡುವಾಗ ನಾವು ಚಿಕ್ಕ ಸಂಖ್ಯೆನ ದೊಡ್ಡ ಸಂಖ್ಯೆಯಲ್ಲಿ ಕಳಿಬೇಕಾಗುತ್ತೆ. ಅದು ದೊಡ್ಡ ಸಂಖ್ಯೆದ್ದೇ ಸೈನ್ ನಾವು ಇಲ್ಲಿ ಬರಿಬೇಕಾಗುತ್ತೆ. ಈಗ ಇದನ್ನು ನಾನು -9x + 2x ಅಂತ ಬರೆದುಕೊಳ್ಳುತ್ತೇನೆ. ಇವು ಎರಡು ಟರ್ಮ್ಸ್ಗಳನ್ನ ಈ ಈಕ್ವೇಷನಲ್ಲಿ ಬರ್ಕೊಳ್ಳೋಣ. 6x² - 9x + 2x - 3 = 0. ಈಗ ಇದರಲ್ಲಿ ನಾನು 3xನ ಕಾಮನ್ ತಗೋತಾ ಇದ್ದೀನಿ. 3x ಕಾಮನ್ ತಗೊಂಡ್ರೆ ಇಲ್ಲಿ 2x - 3 ಅಂತ ಆಗುತ್ತದೆ. 3xನ ಕಾಮನ್ ತಗೊಂಡ್ರೆ ಇಲ್ಲಿ 2x - 3 ಅಂತ ಆಗುತ್ತದೆ. ಪ್ಲಸ್ ನಾನು ಇಲ್ಲಿ ಸೇಮ್ ಬರಬೇಕಲ್ಲ, ಅದಕ್ಕೆ ನಾನು ಇಲ್ಲಿ ಒಂದನ್ನು ಮಾತ್ರ ಕಾಮನ್ ತಗೋತಾ ಇದ್ದೀನಿ. ಇಲ್ಲಿ ಬ್ರಾಕೆಟಲ್ಲಿ 2x - 3 ಬ್ರಾಕೆಟಲ್ಲಿ 2x - 3 ಉಳಿಯುತ್ತದೆ = 0. ಈಗ ಇದು ಸೇಮ್ ಬಂದಿದೆ, ಇದು ಸೇಮ್ ಬಂದಿದೆ, ಅದಕ್ಕೆ ನಾನು ಇದನ್ನು ಈ ಟರ್ಮ್ಸ್ಗಳನ್ನ ನಾವು ಇಲ್ಲಿ ಕಾಮನ್ ತಗೋತಾ ಇದ್ದೀನಿ. 2x - 3 ಮತ್ತು ಇದು ಇಲ್ಲಿ ಏನು ಉಳಿತು 3x + 1 ಉಳಿತು. ಇದನ್ನು ನಾನು ಇಲ್ಲಿ ಬ್ರಾಕೆಟಲ್ಲಿ ಬರ್ಕೋತಾ ಇದ್ದೀನಿ. 3x + 1 = 0. ಈಗ ನಾವು ಇದರದ್ದು ಝೀರೋಸನ್ನು ಫೈಂಡ್ ಮಾಡಬೇಕು. ನಮಗೆ ಎರಡು ಟರ್ಮ್ಸ್ಗಳು ಸಿಕ್ಕಿವೆ. ಅದಕ್ಕೆ ನಾನು ಇದನ್ನು 2x - 3 = 0 ಅಂತ ಬರ್ಕೋತಾ ಇದ್ದೀನಿ. ಮತ್ತು ಇನ್ನೊಂದು ಟರ್ಮನ್ನು ನಾನು 3x + 1 = 0 ಅಂತ ಬರ್ಕೋತಾ ಇದ್ದೀನಿ. ಈಗ ನಾವು ಇದರದ್ದು ಝೀರೋಸನ್ನು ಫೈಂಡ್ ಮಾಡೋಣ. 2x = ಇಲ್ಲಿ -3 ಇದ್ದರೆ ಇಲ್ಲಿ +3 ಬರುತ್ತದೆ, ಮತ್ತು x = 3/2 ಅಂತ ಆಗುತ್ತದೆ. ಇಲ್ಲಿ 2 ಮಲ್ಟಿಪ್ಲೈಯಲ್ಲಿದ್ದರೆ ಈ ಸೈಡ್ ಬಂದರೆ ಡಿವೈಡಲ್ಲಿ ಬರುತ್ತದೆ. ಆಲ್ಫಾ = 3/2 ಅಂತ ಡಿನೋಟ್ ಮಾಡೋಣ. ಈಗ ಇಲ್ಲಿ 3x ಇಲ್ಲಿ -1 ಇದ್ದರೆ ಇಲ್ಲಿ +1 ಇದ್ದರೆ ಇಲ್ಲಿ -1 ಆಗುತ್ತದೆ. ಈಗ x = -1/3 ಅಂತ ಬಂದಿದೆ. ಇದು 3 ಮಲ್ಟಿಪ್ಲೈಯಲ್ಲಿದ್ದರೆ ಈ ಸೈಡ್ ಬಂದರೆ ಡಿವೈಡಲ್ಲಿ ಬರುತ್ತದೆ. ಇದು ಬೀಟಾ = -1/3 ಅಂತ ಇದನ್ನು ಬರ್ಕೊಳ್ಳೋಣ. ಈಗ ನಮಗೆ ಎರಡು ಝೀರೋಸನ್ನು ನಾವು ಫೈಂಡ್ ಮಾಡಿದ್ದೇವೆ. ಈಗ ಇದರದ್ದು ಕೊಯಿಫಿಷಿಯಂಟ್ಗಳನ್ನ ಬರ್ಕೊಳ್ಳೋಣ. a = 6, b = -7, c = -3. ಈಗ ನಾವು ಇದರ ಸಮ್ ಆಫ್ ಝೀರೋಸನ್ನು ಮಾಡ್ಕೊಳ್ಳೋಣ. ಯಾಕಂದರೆ ನಾವು ಝೀರೋ ಮತ್ತು ಕೊಯಿಫಿಷಿಯಂಟ್ ನಡುವಿನ ರಿಲೇಷನ್ಶಿಪ್ಪನ್ನು ನಾವು ಇಲ್ಲಿ ವೆರಿಫೈ ಮಾಡಿ ಬರಿಬೇಕಾಗುತ್ತೆ. = ಆಲ್ಫಾ + ಬೀಟಾ - b/a ಸಮವಾಗಿರುತ್ತದೆ. ಈಗ ಆಲ್ಫಾ ಅಂದರೆ ಏನಿದೆ 3/2 ಇದೆ, ಪ್ಲಸ್ ಇಲ್ಲಿ ಬೀಟಾ ಅಂದರೆ ಏನಿದೆ -1/3 ಇದೆ, ಈಗ ಬಿ ಅಂದರೆ ಏನಿದೆ ಮೈನಸ್ ಇಲ್ಲಿ ಹೊರಗೆ ಬರ್ಕೊಳ್ಳೋಣ. ಇಲ್ಲಿ -7 ಬ್ರಾಕೆಟಲ್ಲಿ ಬರ್ಕೊಳ್ಳೋಣ. ಮತ್ತು ಎ ಅಂದರೆ 6 ಇದೆ. ಈಗ ಇಲ್ಲಿ ನಾವು ಇವೆರಡು ಡಿಫ್ರೆಂಟ್ ಇಂಟಿಜರ್ಸ್ಗಳಿದ್ದಾವೆ. ನಾವು LCM ಅನ್ನು ಮಾಡ್ಕೋಬೇಕಾಗುತ್ತೆ. ಈಗ ನೆಕ್ಸ್ಟ್ ಸ್ಟೆಪ್ ನಾವು 3/2 ಮೈನಸ್ ಇಲ್ಲಿ ಪ್ಲಸ್ ಇಂಟು ಮೈನಸ್ ಬರುತ್ತದೆ 1/3. ಇದರದ್ದು ನಾವು ಇಲ್ಲಿ ಬರ್ಕೊಳ್ಳೋಣ. ಇಲ್ಲಿ ಇದರದ್ದು LCM 6 ಬರುತ್ತದೆ. ಮತ್ತು ಈಗ 2 ಇಂದ 6 ಡಿವೈಡ್ ಮಾಡಿದರೆ ಇಲ್ಲಿ 3 ಬರುತ್ತದೆ. ಮತ್ತು 3 ಇಂದ ಡಿವೈಡ್ ಮಾಡಿದರೆ ಇಲ್ಲಿ 2 ಬರುತ್ತದೆ. ಅದಕ್ಕೆ ಇದನ್ನು ಮಲ್ಟಿಪ್ಲೈ ಮಾಡಿದರೆ 3 3s 9, ಮತ್ತು ಇಲ್ಲಿ 2 1s 2. ಮತ್ತು ನೆಕ್ಸ್ಟ್ ಇಲ್ಲಿ ನಮಗೆ LCM 6 ಬಂದಿದೆ. ಮತ್ತು ನಾವು 2 ಇಂದ ಮಲ್ಟಿಪ್ಲೈ ಮಾಡಿದರೆ 2 ಇಂದ ಈಗ ಡಿವೈಡ್ ಮಾಡಿದರೆ 6 3 ಬರುತ್ತದೆ, ಮತ್ತು 3 ಇಂದ ಡಿವೈಡ್ ಮಾಡಿದರೆ 2 ಬರುತ್ತದೆ. ಈಗ ನಾವು ಇದನ್ನು ನ್ಯೂಮರೇಟರ್ನ ನಾವು ಇದರ 3 3s 9 ಬಂದಿದೆ, ಮತ್ತು ಇಲ್ಲಿ -2 ಬಂದಿದೆ, 2 1s 2.
ಮಲ್ಟಿಪ್ಲೈ ಮಾಡಿದರೆ ಮೈನಸ್ ಇದು 9 - 2 ಬರುತ್ತದೆ, ಮತ್ತು ಡಿವೈಡೆಡ್ ಬೈ 6 ಬರುತ್ತದೆ. ಈಗ ಇಲ್ಲಿ ಇದನ್ನು +9 -2ನ ಮೈನಸ್ ಮಾಡಿದರೆ ಇದು 7 ಬರುತ್ತದೆ, +7. ಯಾಕಂದರೆ ದೊಡ್ಡ ಸಂಖ್ಯೆಯ ಸೈನನ್ನೇ ಇಲ್ಲಿ ಬರಿಬೇಕಾಗುತ್ತದೆ. ನಾವು ಪ್ಲಸ್ಸನ್ನು ಬರೆಯುವ ಅವಶ್ಯಕತೆ ಇಲ್ಲ, ಮೈನಸ್ ಇದ್ರೆ ಅಷ್ಟೇ ನಾವು ಬರಿಬೇಕಾಗುತ್ತೆ. ಈಗ ಇದು ಕೂಡ 7 ಡಿವೈಡೆಡ್ ಬೈ 6 ಬಂದಿದೆ. ಇಲ್ಲಿ ನೋಡೋಣ, ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್, ಮತ್ತು ಇದು 7 ಬಂದಿದೆ ಡಿವೈಡೆಡ್ ಬೈ 6. ಇದು ಕೂಡ 7 ಡಿವೈಡೆಡ್ ಬೈ 6 ಬಂದಿದೆ, ಇದರದ್ದು ಕೂಡ 7 ಡಿವೈಡೆಡ್ ಬೈ 6 ಬಂದಿದೆ. ಇದು ಇಕ್ವೇಶನ್ ವೆರಿಫೈ ಆಗಿದೆ. ದೇರ್ಫೋರ್ LHS ಈಸ್ ಈಕ್ವಲ್ ಟು RHS. ಈಗ ಇದರದ್ದು ಇಕ್ವೇಶನ್ ನಾನು ಇಲ್ಲಿ ಬರೀಲಿಕ್ಕೆ ಪ್ಲೇಸ್ ಇರಲಿಲ್ಲ, ಅದಕ್ಕೆ ಇದನ್ನು ನಾನು ಇಲ್ಲಿ ಬರೆದಿದ್ದೇನೆ. ಮತ್ತು ಇದರದ್ದು ಇಲ್ಲಿ ತನಕ ಆಗಿದೆ. ಈಗ ಇಲ್ಲಿ ಕೂಡ 7/6 ಬಂದಿದೆ, ಇಲ್ಲಿ ಕೂಡ 7 ಡಿವೈಡೆಡ್ ಬೈ 6 ಬಂದಿದೆ. ಇದು ವೆರಿಫೈ ಆಗಿದೆ. ನಾವು ನೆಕ್ಸ್ಟ್ ಪ್ರಾಡಕ್ಟ್ ಆಫ್ ಝೀರೋಸನ್ನು ಬರ್ಕೊಳ್ಳೋಣ. ಅಲ್ಫಾ ಇಂಟು ಬೀಟಾ C ಡಿವೈಡೆಡ್ ಬೈ Aಗೆ ಸಮವಾಗಿರುತ್ತದೆ. ಅಲ್ಫಾ ಅಂದರೆ ಏನಿದೆ, 3 ಡಿವೈಡೆಡ್ ಬೈ 2 ಇದೆ, ಮತ್ತು ಬೀಟಾ ಅಂದರೆ ಏನಿದೆ, -1 ಡಿವೈಡೆಡ್ ಬೈ 3 ಇದೆ. ಇಲ್ಲಿ ಅಲ್ಫಾ ಅಂದರೆ 3 ಡಿವೈಡೆಡ್ ಬೈ 2 ಇದೆ, ಮತ್ತು ಬೀಟಾ ಅಂದರೆ -1 ಡಿವೈಡೆಡ್ ಬೈ 3 ಇದೆ. ಈಗ ನಾನು ಇಲ್ಲಿ ಇದನ್ನು ನಾವು LCM ಮಾಡಿದರೆ 6 ಬರುತ್ತದೆ, ಮತ್ತು ಇದನ್ನು ಮಲ್ಟಿಪ್ಲೈ ಮಾಡಿದರೆ ಇಲ್ಲಿ ಏನು ಬರುತ್ತದೆ, -3 ಬರುತ್ತದೆ. ಈಗ ಇಲ್ಲಿ C ಅಂದರೆ ಏನಿದೆ, ಇಲ್ಲಿ C ಅಂದರೆ -3 ಇದೆ, -3, ಮತ್ತು A ಅಂದರೆ 6 ಇದೆ. ಇಲ್ಲಿ ಏನು ಬರುತ್ತದೆ ಅಂದರೆ ಮೈನಸ್, ಈಗ ಇದನ್ನು ಡಿವೈಡ್ ಮಾಡಿದರೆ 3 1s 3 3s, ಇದು 3 1s 3 2s. ಇದನ್ನು ಡಿವೈಡ್ ಮಾಡಿದರೆ ಇಲ್ಲಿ -1 ಡಿವೈಡೆಡ್ ಬೈ 2 ಬರುತ್ತದೆ. ಈಗ ಇಲ್ಲಿ ಕೂಡ ಇದನ್ನು ಡಿವೈಡ್ ಮಾಡಿದರೆ 3 1s 3 2s. ಈಗ ಇಲ್ಲಿ ಕೂಡ ಸೇಮ್ ಬಂದಿದೆ. ಇಲ್ಲಿ 1 ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು ಇಲ್ಲಿ -1 ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು ಇಲ್ಲಿ ಕೂಡ 1 ಡಿವೈಡೆಡ್ ಬೈ 2 ಬರುತ್ತದೆ. ಇಲ್ಲಿ ವೆರಿಫೈ ಆಗಿದೆ. ಇಲ್ಲಿ ವೆರಿಫೈ ಆಗಿದೆ, ಅದಕ್ಕೆ ಇಲ್ಲಿ ದೇರ್ಫೋರ್ LHS ಇಸ್ ಈಕ್ವಲ್ ಟು RHS. ಈಗ ಇದು ಇಕ್ವೇಶನ್ ನಿಮಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ತಿಳ್ಕೊತೀನಿ. ಈಗ ನೆಕ್ಸ್ಟ್ ಇಕ್ವೇಶನ್ ಅನ್ನು ಸಾಲ್ವ್ ಮಾಡೋಣ. ಈಗ ಈ ಇಕ್ವೇಶನ್ ಅನ್ನು ನೋಡಿ, ಇಲ್ಲಿ ನಾವು ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ಜನರಲ್ ಫಾರ್ಮ್ ಏನಿದೆಯಲ್ಲ 3 ಟರ್ಮ್ಸ್ಗಳಿಂದ ಆಗಿರುತ್ತದೆ ಅಂತ ನಾನು ಹೇಳಿದೆ. ಇಲ್ಲಿ 2 ಟರ್ಮ್ಸ್ ಕೊಟ್ಟಿದ್ದಾರೆ. ಈಗ ಮೂರನೇ ಈಗ ಕಾನ್ಸ್ಟೆಂಟ್ ಟರ್ಮ್ ಏನಿದೆಯಲ್ಲ ಅದು 0 ಆಗಿರುತ್ತದೆ. ಈಗ ಹೈಯೆಸ್ಟ್ ಪವರ್ ಅನ್ನು ನಾವು ನೋಡ್ಕೋಬೇಕಾಗುತ್ತದೆ. ಈಗ ಇದು ಫಾರ್ಮ್ ಜನರಲ್ ಕ್ವಾಡ್ರಾಟಿಕ್ ಫಾರ್ಮ್ 3 ಟರ್ಮ್ಸ್ಗಳಿಂದ ಕೂಡಿ ಆಗಿದೆ. ಆದರೆ ನಮಗೆ ಕ್ವಶನ್ ಕೊಡಬೇಕಾದ್ರೆ ಇಲ್ಲಿ ಒಂದು ಟರ್ಮನ್ನು ಮಿಸ್ ಮಾಡಿ ಕೊಡಬಹುದು. ಅದನ್ನು ನಾವು ಈ ಫಾರ್ಮ್ಗಳನ್ನು ನೋಡಿ ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಈಗ ಇದು ಹೈಯೆಸ್ಟ್ ಪವರ್ 2 ಇದೆ, ಅದನ್ನು ಮತ್ತೆ ಇದು BX, ಇಲ್ಲಿ 8U ಅಂತ ಇದೆ. ಇವು ವೇರಿಯೇಬಲ್ಗಳು, ಇವು ಚೇಂಜ್ ಆಗಬಹುದು. ಈಗ ಸ್ಮಾಲ್ ಲೆಟರ್ ಅಲ್ಫಾಬೆಟಲ್ಲಿ ಯಾವುದಾದ್ರೂ ನಿಮಗೆ ಕೊಟ್ಟಿರ್ಬೋದು, ಅದಕ್ಕೆ ಇಲ್ಲಿ U ಕೊಟ್ಟಿದ್ದಾರೆ. ಮತ್ತೆ ಕಾನ್ಸ್ಟೆಂಟ್ ಟರ್ಮ್ ಏನಿದೆಯಲ್ಲ ಅದು ಚೇಂಜ್ ಆಗಲ್ಲ. ಇಲ್ಲಿ ಕಾನ್ಸ್ಟೆಂಟ್ ಟರ್ಮೇ ಕೊಟ್ಟಿಲ್ಲ, ಅವರು 2 ಟರ್ಮ್ಸ್ಗಳನ್ನು ಕೊಟ್ಟಿದ್ದಾರೆ. ಹಾಗಾದರೆ ಇದು C ಇದೆಯಲ್ಲ 0 ಆಗಿರುತ್ತದೆ. ಆದರೆ ಯಾವಾಗಲೂ ಕ್ವಾಡ್ರಾಟಿಕ್ ಪೊಲಿನಾಮಿಯಲಲ್ಲಿ ಈ ಟರ್ಮ್ ಏನಿದೆಯಲ್ಲ ಇದು ಕೊಯಿಫಿಷಿಯಂಟ್ ಎದ್ದು ಕೊಯಿಫಿಷಿಯಂಟ್, ಈಗ x² ಕೊಯಿಫಿಷಿಯಂಟ್ A ಇದೆಯಲ್ಲ, A ಪ್ಲೇಸಲ್ಲಿ ಇದು ಒಂದು ಕೊಯಿಫಿಷಿಯಂಟ್ 4 ಏನಿದೆಯಲ್ಲ, ಇದು ಯಾವಾಗಲೂ 0 ಆಗಿರಬಾರ್ದು. ಅದು ನಮಗೆ ನೆನಪಿರಬೇಕು. ಈಗ ನೆಕ್ಸ್ಟ್ ನಾವು ಇದನ್ನು ಇಲ್ಲಿ ಈ ಫಾರ್ಮಲ್ಲಿ ಇಲ್ಲಿ AX² + BX + C ಈ ಫಾರ್ಮಲ್ಲಿ ಈ ಇಕ್ವೇಶನ್ ಇಲ್ಲ. ಹಾಗಾದರೆ ನಾವು ಇಲ್ಲಿ ಬರ್ಕೊಳ್ಳೋಣ. A ಇಸ್ ಈಕ್ವಲ್ ಟು 4. ಇದು U² ಕೊಯಿಫಿಷಿಯಂಟ್ ಏನಿದೆ 4 ಇದೆ. ಇಲ್ಲಿ ಕೊಯಿಫಿಷಿಯಂಟ್ x² ಕೊಯಿಫಿಷಿಯಂಟ್ A, x ಕೊಯಿಫಿಷಿಯಂಟ್ B, ಮತ್ತು C ಕಾನ್ಸ್ಟೆಂಟ್ ಟರ್ಮ್ ಅಂದರೆ B ಇಸ್ ಈಕ್ವಲ್ ಟು ಇಲ್ಲಿ 8. ಈಗ C ಏನಿದೆಯಲ್ಲ ಅದು ಇಲ್ಲ. ಹಾಗಾದರೆ ನಾವು ಇದು C ಏನಿರುತ್ತದೆ 0 ಆಗಿರುತ್ತದೆ. ಈಗ ಇವು 2 ಟರ್ಮ್ಸಲ್ಲಿ ನಿಮಗೆ ಯಾವುದಾದ್ರೂ ಮಿಸ್ ಮಾಡಿ ಕೊಟ್ಟಿರ್ತಾರೆ, ಆದರೆ ಈ ಟರ್ಮ್ ಮಾತ್ರ ಮಿಸ್ ಮಾಡಿ ಕೊಡೋಕ್ಕೆ ಸಾಧ್ಯ ಇಲ್ಲ. ಕೊಯಿಫಿಷಿಯಂಟ್ ಕೊಯಿಫಿಷಿಯಂಟ್ ಇರಲಿಲ್ಲ ಅಂದರೂ ಇಲ್ಲಿ ವೇರಿಯೇಬಲ್ ಹೈಯೆಸ್ಟ್ ಪವರ್ ಏನಿರುತ್ತದೆ
2 ಇರುತ್ತದೆ. ಈಗ ವೇರಿಯೇಬಲ್ದು ಹೈಯೆಸ್ಟ್ ಪವರ್ 2 ಇದೆ, ಅದಕ್ಕೆ ನಾವು ಇದನ್ನು ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ಅಂತ ನಾವು ಕಂಡು ಹಿಡ್ಕೋಬಹುದು. ಅದಕ್ಕೆ ಇಲ್ಲಿ ಒಂದೊಂದ್ಸಲ ಕೊಯಿಫಿಷಿಯಂಟ್ ಕೊಟ್ಟಿರ್ತಾರೆ, ಒಂದೊಂದ್ಸಲ ಕೊಯಿಫಿಷಿಯಂಟ್ ಕೊಟ್ಟಿರಲ್ಲ. ಇಲ್ಲಿ ಕೊಟ್ಟಿರಲ್ಲ ಅಂದರೆ 1 ಇದ್ದೇ ಇರುತ್ತದೆ, ಏನೂ ಇಲ್ಲ ಅಂದರೆ 1 ಇದ್ದೇ ಇರುತ್ತದೆ. ಈಗ ಇಲ್ಲಿ ಎ ಅಂದರೆ ಏನಿದೆ 4 ಇದೆ, ಬಿ ಅಂದರೆ ಏನಿದೆ 8 ಇದೆ, ಸಿ ಅಂದರೆ 0 ಇದೆ. ಇಲ್ಲಿ ನಾವು ಈಗ ಇದರದ್ದು ನಾವು ಸ್ಪ್ಲಿಟಿಂಗ್ ಆಫ್ ಮಿಡಲ್ ಟರ್ಮ್ ಮಾಡೋ ಅವಶ್ಯಕತೆ ಇಲ್ಲ. ಇದನ್ನು ನಾವು ಫ್ಯಾಕ್ಟರೈಸ್ ಮಾಡ್ಕೊಳ್ಳೋಣ. 4u² ಪ್ಲಸ್ 8u = 0. ಈಗ ನಾನು ಇದು 4uನ ಕಾಮನ್ ತಗೋತಾ ಇದ್ದೀನಿ. 4uನ ಕಾಮನ್ ತಗೊಂಡ್ರೆ u ಪ್ಲಸ್ 2 ಬ್ರಾಕೆಟಲ್ಲಿ ಬರುತ್ತದೆ. 4uನ ಕಾಮನ್ ತಗೊಂಡ್ರೆ ಇಲ್ಲಿ u² ಇದೆ, ಇದು ಅದರಲ್ಲಿ u ಒಳಗೆ ಬ್ರಾಕೆಟಲ್ಲಿ ಉಳಿಯುತ್ತದೆ. ಮತ್ತು 4 ಕಾಮನ್ ತಗೊಂಡ್ರೆ ಇಲ್ಲಿ 2 ಆಗುತ್ತದೆ. 4 2 = 8, ಇಲ್ಲಿ 2 ಬರುತ್ತದೆ. ಮತ್ತು 4u ತಗೊಂಡಿದ್ದೇವೆ, ಅದಕ್ಕೆ u ಕಾಮನ್ ಇದೆ, ಅದಕ್ಕೆ ಇಲ್ಲಿ u ಪ್ಲಸ್ 2 ಬ್ರಾಕೆಟಲ್ಲಿ ಬಂದಿದೆ = 0. ಈಗ ನಾವು ಇದು ಒಂದು ಟರ್ಮ್ ಮತ್ತು ಇದು ಒಂದು ಟರ್ಮ್, ನಾವು ಇದರದ್ದು ಫ್ಯಾಕ್ಟರೈಸ್ ಮಾಡ್ಕೊಳ್ಳೋಣ. ಇದರದ್ದು ಝೀರೋಸ್ ಫೈಂಡ್ ಮಾಡೋಣ. 4u = 0 ಮತ್ತು ಇದನ್ನು ನಾನು ಇಲ್ಲಿ u ಪ್ಲಸ್ 2 = 0 ಅಂತ ಬರ್ಕೋತಾ ಇದ್ದೇನೆ. ಮತ್ತು ನೆಕ್ಸ್ಟ್ ಸ್ಟೆಪ್ u = 0 / 4 ಬರುತ್ತದೆ, ಯಾಕಂದರೆ ಇಲ್ಲಿ ಮಲ್ಟಿಪ್ಲೈಯಲ್ಲಿ 4 ಇದೆ. ಹಾಗಾದರೆ u ಏನಾಯಿತು 0 ಬಂದಿದೆ. ಈಗ ಆಲ್ಫಾ ಅಂದರೆ ಏನು ಬಂದಿದೆ 0 ಬಂದಿದೆ. ನೆಕ್ಸ್ಟ್ ನಾವು u ಇಲ್ಲಿ +2 ಇದ್ದರೆ -2 ಆಗುತ್ತದೆ. ಈಗ ಇದನ್ನು ಬೀಟಾ ಎಂದು ಡಿನೋಟ್ ಮಾಡೋಣ. -2 ಬೀಟಾ ಅಂದರೆ -2 ಬಂದಿದೆ. ಈಗ ನಾವು 2 ಝೀರೋಸನ್ನು ಫೈಂಡ್ ಮಾಡಿದ್ದೇವೆ. ಈಗ ನೆಕ್ಸ್ಟ್ ನಾವು ಆಲ್ಫಾ ಸಮ್ ಆಫ್ ಝೀರೋಸ್ ಮಾಡ್ಕೊಳ್ಳೋಣ. ಸಮ್ ಆಫ್ ಝೀರೋಸ್ ಅಂದರೆ ಆಲ್ಫಾ ಪ್ಲಸ್ ಬೀಟಾ = -b / a. ಈಗ ಆಲ್ಫಾ ಅಂದರೆ 0 ಇದೆ ಮತ್ತು ಬೀಟಾ ಅಂದರೆ -2 ಇದೆ. ಈಗ -2 ಇದನ್ನು ಮಲ್ಟಿಪ್ಲೈ ಮಾಡಿದರೆ, ಇದು ಮಲ್ಟಿಪ್ಲೈ ಅಲ್ಲ ಸಾರಿ, ಇದರ ಸಮ್ ಮಾಡಿದರೆ -2 ಬರುತ್ತದೆ. ಮತ್ತು ಇಲ್ಲಿ ಮೈನಸ್, ಈಗ ಬಿ ಅಂದರೆ ಏನಿದೆ ಇಲ್ಲಿ 8 ಇದೆ, ಸಾರಿ 8 / 4. ಈಗ ಇದನ್ನು ನಾವು ಡಿವೈಡ್ ಮಾಡಿದರೆ 4 1 4 2 ಇಲ್ಲಿ ಏನು ಬರುತ್ತದೆ -2 / 1 ಬರುತ್ತದೆ. ಇಲ್ಲಿ ಏನು ಬಂತು -2 ಬಂದಿದೆ. ಇದು ಕೂಡ ಸೇಮ್ ಬಂದಿದೆ. ಇಲ್ಲಿ ಇಕ್ವೇಷನ್ ವೆರಿಫೈ ಆಗಿದೆ. LHS = RHS. ಈಗ ನೆಕ್ಸ್ಟ್ ನಾವು ಪ್ರಾಡಕ್ಟ್ ಆಫ್ ಝೀರೋಸನ್ನು ಬರ್ಕೊಳ್ಳೋಣ. ಆಲ್ಫಾ × ಬೀಟಾ = c / a. ಈಗ ಆಲ್ಫಾ ಅಂದರೆ ಏನಿದೆ 0 ಇದೆ, ಇಲ್ಲಿ ಆಲ್ಫಾ ಅಂದರೆ 0 ಇದೆ. ಮತ್ತು ಬೀಟಾ ಅಂದರೆ ಇಲ್ಲಿ -2 ಇದೆ = ಇಲ್ಲಿ ಕೂಡ ಇಲ್ಲಿ ಸಿ ಅಂದರೆ ಏನಿದೆ 0 ಇದೆ. ಮತ್ತು ಎ ಅಂದರೆ ಏನಿದೆ 4 ಇದೆ. ಈಗ ಇದು ಕೂಡ ಮಲ್ಟಿಪ್ಲೈ ಮಾಡಿದರೆ 0 ಬಂದಿದೆ, ಇದು ಕೂಡ 0 ಬರುತ್ತದೆ. ಈಗ ಎರಡು ಸೈಡ್ 0 0 ಬಂದಿದೆ, ಇದು ಸೇಮ್ ಬಂದಿದೆ, ಇದು ಕೂಡ ವೆರಿಫೈ ಆಗಿದೆ. LHS = RHS. ಈಗ ಇದು ಕೂಡ ನಿಮಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ನಾನು ಭಾವಿಸ್ತೇನೆ. ನಿಮಗೆ 2 ಟರ್ಮ್ಸ್ ಕೊಟ್ಟಿದ್ದಾರೆ ಅಂದರೆ ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಇದರದ್ದು ಹೈಯೆಸ್ಟ್ ಪವರ್ 2 ಇದೆ. ಮತ್ತು ಇಲ್ಲಿ ಈ ಟರ್ಮನ್ನು ನೋಡಿ 4u² ಮತ್ತು 8u ಅಂತ ಕೊಟ್ಟಿದ್ದಾರೆ. ಈಗ ax² ಮತ್ತು bx ಅಂತ ಇದೆ. ಸಿ ಟರ್ಮ್ ಅಷ್ಟೇ 0 ಆಗಿದೆ, ಅದನ್ನು ನೀವು 0 ಅಂತ ಬರ್ಕೊಂಡು ಇದನ್ನು ಈ ಥರ 2 ಟರ್ಮ್ಸ್ ಕೊಟ್ಟಿದ್ರೆ ನಾವು ಅದರದ್ದು ಸ್ಪ್ಲಿಟಿಂಗ್ ಆಫ್ ಮಿಡಲ್ ಟರ್ಮ್ ಮಾಡೋ ಅವಶ್ಯಕತೆ ಇರುವುದಿಲ್ಲ. ಈ ಸ್ಟೆಪ್ಪಲ್ಲೇ ನಾವು ಸಾಲ್ವ್ ಮಾಡಬೇಕಾಗುತ್ತೆ. ಈಗ ನಾವು ನೆಕ್ಸ್ಟ್ ಇಕ್ವೇಷನನ್ನು ನೋಡೋಣ. ಈಗ ನಾವು ನೆಕ್ಸ್ಟ್ ಇಕ್ವೇಷನನ್ನು ನೋಡೋಣ. ಈಗ 4th ಇಕ್ವೇಷನ್ ಏನು ಕೊಟ್ಟಿದ್ದಾರೆ ಅಂದರೆ t² - 15 ಅಂತ ಕೊಟ್ಟಿದ್ದಾರೆ. ಈಗ ಇದು ax² ಪ್ಲಸ್ bx ಪ್ಲಸ್ c ಈ ಫಾರ್ಮಲ್ಲಿ ಈ ಇಕ್ವೇಷನ್ ಇರಬೇಕಾಗುತ್ತೆ. ಇದರಲ್ಲಿ ಈಗ 1 ಟರ್ಮ್ ಮಿಸ್ ಆಗಿದೆ. ಈಗ a ಅಂದರೆ ಏನಿದೆ a = ಇದರದ್ದು t² a ಕೊಯಿಫಿಷಿಯಂಟ್ ಏನೂ ಇಲ್ಲ ಅಂದರೆ 1 ಇರುತ್ತದೆ ಅಂತ ನಾನು ಹೇಳಿದ್ದೇನೆ. ಈಗ ಇಲ್ಲಿ 1 ಇದೆ. b ಅಂದರೆ ಇಲ್ಲಿ b ಅಂದರೆ ಟರ್ಮ್ಸ್ ಕೊಟ್ಟಿಲ್ಲ, ಅಂದರೆ ಇಲ್ಲಿ b ಟರ್ಮ್ಸ್ ಅಂದರೆ bx. ಈಗ ಈ ಫಾರ್ಮಲ್ಲಿ ಈ ಟರ್ಮ್ ಇಲ್ಲ, ಆದರೆ t² - 15 ಅಂತ ಕೊಟ್ಟಿದ್ದಾರೆ. ಈ ಟರ್ಮ್ ಮಿಸ್ ಮಾಡಿದ್ದಾರೆ. b ಅಂದರೆ ಏನಿದೆ ಈಗ
ಏನು ಇಲ್ಲ ಅಂದರೆ ನಾವು 0ನ ಬರ್ಕೋಬೇಕಾಗುತ್ತೆ. ಮತ್ತು ಸಿ ಕಾನ್ಸ್ಟೆಂಟ್ ಟರ್ಮ್ ಏನು ಕೊಟ್ಟಿದ್ದಾರೆ, -15 ಅಂತ ಬರ್ಕೊಳ್ಳೋಣ. ಸಿ ಅಂದರೆ -15 ಕೊಟ್ಟಿದ್ದಾರೆ. ಈಗ ಇದನ್ನು ನಾವು t² = 15. ಈಗ -15 ಇದನ್ನು ನಾವು ಈ ಟರ್ಮಲ್ಲಿ ಈಗ a² - b² = a + b a - b ಈ ಫಾರ್ಮಲ್ಲಿ ಈ ಇಕ್ವೇಷನನ್ನು ನಾನು ಬರ್ಕೋತೀನಿ. ಈಗ t² ಈಗ ಇದನ್ನು ನಾನು √15 ಅಂತ ಬರ್ಕೋತೀನಿ. ಈ 15ಅನ್ನು ನಾನು √15 ಅಂತ ಬರ್ಕೋತೀನಿ. ಯಾಕಂದರೆ ಇಲ್ಲಿ √15 × √15 = 15 ಆಗುತ್ತದೆ. ಅದನ್ನೇ ನಾನು ಇಲ್ಲಿ ಹೋಲ್ ಸ್ಕ್ವೇರ್ ಮಾಡ್ತಾ ಇದ್ದೀನಿ ಅಂದರೆ ಇದನ್ನು ನಾನು √15 ಅಂತ ಬರ್ಕೋತೀನಿ. ಈಗ ಇದು ಈ ಫಾರ್ಮಲ್ಲಿ ಈಕ್ವೇಷನ್ ಬರೆದಿದ್ದೇವೆ. ಈ ಫಾರ್ಮಲ್ಲಿ ಈಕ್ವೇಷನನ್ನು ಬರೆದಿದ್ದೇವೆ ಅಂದರೆ ಈಗ ಈ ಫಾರ್ಮಲ್ಲಿ ಈಕ್ವೇಷನ್ ಬರುತ್ತದೆ. t + √15 into bracket t minus √15 = 0. ಈಗ ಇಲ್ಲಿ t whole square minus √15 whole square = ಇಲ್ಲಿ ಈ ಇಕ್ವೇಷನನ್ನು ನಾವು ಇದು ಸಿಂಪ್ಲಿಫೈ ಮಾಡಿ ಈ ಇಕ್ವೇಷನನ್ನು ಬರೆದಿದ್ದೇವೆ. ಈ ಇಕ್ವೇಷನ್ ಈ ಫಾರ್ಮಲ್ಲಿ ಬಂದಿದೆ, ಪ್ಲಸ್ ಮೈನಸ್ t + √15 ಮತ್ತು t - √15 ಅಂತ ಬರೆದಿದ್ದೇನೆ. ಈಗ ನೆಕ್ಸ್ಟ್ ನಾವು ಇವು ಎರಡು ಟರ್ಮ್ಸ್ಗಳು ಸಿಕ್ಕಿದ್ದಾವೆ. ಈಗ ನಾವು ಈಸಿಯಾಗಿ ನಂಬರ್ ಆಫ್ ಝೀರೋಸನ್ನು ಫೈಂಡ್ ಮಾಡ್ಬೋದು. ಅದಕ್ಕೆ ನಾನು ಇಲ್ಲಿ t + √15 = 0 ಮತ್ತು ಇಲ್ಲಿ ಇಲ್ಲಿ ಮೈನಸ್ ಬರುತ್ತದೆ, t - √15 = 0. ಈಗ t ಇಲ್ಲಿ ಪ್ಲಸ್ √15 ಇದ್ದರೆ ಇಲ್ಲಿ -√15 ಬರುತ್ತದೆ. ಆಲ್ಫಾ -√15. ಈಗ ನಾವು ಇದು 1 ಝೀರೋಸನ್ನು ಫೈಂಡ್ ಮಾಡಿದ್ದೇವೆ. ಈಗ ಇಲ್ಲಿ t ಪ್ಲಸ್ √15 ಆಗುತ್ತದೆ. ಈಗ -√15 ಈ ಸೈಡ್ ಬಂದರೆ ಪ್ಲಸ್ √15 ಆಗಿದೆ. ಬೀಟಾ ಪ್ಲಸ್ √15 -√15 ಪ್ಲಸ್ √15 ಇವೆರಡೂ ಝೀರೋಸನ್ನು ಫೈಂಡ್ ಮಾಡಿದ್ದೇವೆ. ಈಗ ನಾವು ಇದರದ್ದು ಸಮ್ ಆಫ್ ಝೀರೋಸನ್ನು ಬರ್ಕೊಳ್ಳೋಣ. ಆಲ್ಫಾ ಪ್ಲಸ್ ಬೀಟಾ -b/a. ಈಗ ಆಲ್ಫಾ ಅಂದರೆ ಏನಿದೆ, -√15 ಇದೆ, ಮತ್ತು ಬೀಟಾ ಅಂದರೆ ಏನಿದೆ, ಪ್ಲಸ್ √15 ಇದೆ. ಈಗ -b ಅಂದರೆ ಏನಿದೆ, -b ಅಂದರೆ 0 ಇದೆ, ಮತ್ತು ಇಲ್ಲಿ /1 ಬರುತ್ತದೆ. a ಅಂದರೆ ಏನಿದೆ, 1 ಬಂದಿದೆ. ಈಗ -15 ಮತ್ತು +15 ಏನಾಯಿತು, 0 ಆಯಿತು. ಮತ್ತು ಇಲ್ಲಿ ಏನು ಬರುತ್ತದೆ, 0 ಬರುತ್ತದೆ. ಈಗ ಇದು ಸೇಮ್ ಬಂದಿದೆ, ಇದು ವೆರಿಫೈ ಆಗಿದೆ. ದೇರ್ಫೋರ್ LHS = RHS. ಈಗ ನಾವು ಇದರದ್ದು ಪ್ರಾಡಕ್ಟ್ ಆಫ್ ಝೀರೋಸನ್ನು ಬರ್ಕೊಳ್ಳೋಣ. ಆಲ್ಫಾ ಇಂಟು ಬೀಟಾ ಈಗ ಆಲ್ಫಾ ಅಂದರೆ ಏನಿದೆ, ಆಲ್ಫಾ ಅಂದರೆ ಇಲ್ಲಿ -√15 ಇದೆ, -√15 ಮತ್ತೆ ಇಲ್ಲಿ ಆಲ್ರೆಡಿ ಒಂದು ಮೈನಸ್ ಇದೆ. ಇಲ್ಲಿ ಆಲ್ಫಾ ಅಂದರೆ ಏನಿದೆ, ಮೈನಸ್ ಇದು c/a ಗೆ ಈಕ್ವಲ್ ಆಗಿರುತ್ತದೆ. ಆಲ್ಫಾ ಅಂದರೆ ಇಲ್ಲಿ -√15 ಇಂಟು ಪ್ಲಸ್ √15 = c ಅಂದರೆ ಏನಿದೆ, ಇಲ್ಲಿ c ಅಂದರೆ ಇಲ್ಲಿ -15 ಇದೆ, -15 /1. ಈಗ ಇದನ್ನು ನಾವು ಮಲ್ಟಿಪ್ಲೈ ಮಾಡಿದರೆ ಇಲ್ಲಿ ಮೈನಸ್ ಇಂಟು ಪ್ಲಸ್ ಮೈನಸ್ ಮತ್ತು √15 ಮತ್ತು √15 ಮಲ್ಟಿಪ್ಲೈ ಮಾಡಿದರೆ ಏನು ಬರುತ್ತದೆ, -15 ಆಯಿತು. ಇದು 15 ಬಂದಿದೆ, √15 ಇಂಟು √15 ಮಲ್ಟಿಪ್ಲೈ ಮಾಡಿದರೆ ಇಲ್ಲಿ 15 ಬರುತ್ತದೆ. ಈಗ ಇದು -15 ಆಯಿತು. ಇಲ್ಲಿ ಏನು ಬಂದಿದೆ, ಇಲ್ಲಿ ಕೂಡ -15 ಬರುತ್ತದೆ. ಈಗ ಇದು ವೆರಿಫೈ ಆಗಿದೆ. ಆದ್ದರಿಂದ ದೇರ್ಫೋರ್
LHS ಈಸ್ ಈಕ್ವಲ್ ಟು RHS. ಈಗ ನಾವು ಇದರದ್ದು ಎರಡು ಝೀರೋಸನ್ನು ಫೈಂಡ್ ಮಾಡಿದಾಗ -15 ಮತ್ತು +15 ಬಂದಿದೆ. ನಾವು ಅದರದ್ದು ಸಮ್ ಆಫ್ ಝೀರೋಸ್ ಮಾಡಿದಾಗ 0 0 ಬಂದಿದೆ, ಇದು ವೆರಿಫೈ ಆಗಿದೆ. ಮತ್ತು ನಾವು ಅದು ಪ್ರಾಡಕ್ಟ್ ಆಫ್ ಝೀರೋಸ್ ಮಾಡಿದಾಗ -15 -15 ಬಂದಿದೆ, ಇದು ಕೂಡ ಸೇಮ್ ಬಂದಿದೆ, ಇದು ಕೂಡ ವೆರಿಫೈ ಆಗಿದೆ. ಈಗ ನೆಕ್ಸ್ಟ್ ಇಕ್ವೇಷನನ್ನು ನೋಡೋಣ. ಈಗ ಈ ಇಕ್ವೇಷನ್ ಇಲ್ಲಿ AX² + BX + C ಈ ಫಾರ್ಮಲ್ಲಿ ಈ ಇಕ್ವೇಷನ್ ಇದೆ. ಆದರೆ ಇಲ್ಲಿ ಬಿದು ಇಲ್ಲಿ ಕೋಎಫಿಷಿಯಂಟ್ ಏನೂ ಕೊಟ್ಟಿಲ್ಲ ಅಂದರೆ 1 ಇದ್ದೇ ಇರುತ್ತದೆ. ಅದಕ್ಕೆ ನಾವು ಈಗ A ಅಂದರೆ ಏನಿದೆ 3 ಇದೆ, ಮತ್ತು B ಅಂದರೆ -1 ಇದೆ, ಮತ್ತು C ಅಂದರೆ ಏನಿದೆ -4 ಇದೆ. C is equal to -4. ಈಗ ನಾವು ಈ ಇಕ್ವೇಷನನ್ನು ಸ್ಪ್ಲಿಟಿಂಗ್ ಆಫ್ ಮಿಡಲ್ ಟರ್ಮ್ ಬರ್ಕೊಳ್ಳೋಣ. ಈಗ ಇದನ್ನು ಮಲ್ಟಿಪ್ಲೈ ಮಾಡಿದರೆ ಈ ಇಂಟಿಜರನ್ನು ಮತ್ತು ಇದನ್ನು ಕೋಎಫಿಷಿಯಂಟನ್ನು, ಇದು ಕಾನ್ಸ್ಟೆಂಟ್ ಟರ್ಮನ್ನು ಮತ್ತು ಕೋಎಫಿಷಿಯಂಟನ್ನು ಮಲ್ಟಿಪ್ಲೈ ಮಾಡಿದರೆ 3 - 4 ಈಸ್ ಈಕ್ವಲ್ ಟು -12 ಬರುತ್ತದೆ. ಈಗ -12 ನಾವು ಮಲ್ಟಿಪ್ಲೈ ಮಾಡಿದರೆ -12 ಬರಬೇಕು, ಮತ್ತು ಸಮ್ ಮಾಡಿದರೆ -1 ಬರಬೇಕು. ಹಾಗಾದರೆ ನಾನು ಎರಡು ಇಂಟಿಜರ್ಸ್ನ ತಗೋತೇನೆ. -4 + 3 ಈಸ್ ಈಕ್ವಲ್ ಟು ಇದು -1 ಬರುತ್ತದೆ ಸಮ್ ಮಾಡಿದರೆ. ಇದನ್ನೇ ನಾನು -4x + 3x ಅಂತ ಬರ್ಕೊಳ್ಳುತ್ತೇನೆ. ಈಗ ಈ ಟರ್ಮ್ಸ್ಗಳನ್ನು ಈ ಇಕ್ವೇಷನಲ್ಲಿ ಬರ್ಕೊಳ್ಳೋಣ. 3x² - x - 4 ಈಸ್ ಈಕ್ವಲ್ ಟು 0. ಈಗ ನಾವು ಝೀರೋಸ್ ಫೈಂಡ್ ಮಾಡಬೇಕಂದ್ರೆ ಈ ಫಾರ್ಮಲ್ಲಿ ಬರ್ಕೋಬೇಕು, ನಿಮಗೆಲ್ಲರಿಗೂ ಗೊತ್ತಿದೆ. ಈಗ ನೆಕ್ಸ್ಟ್ ನಾವು ಈ ಟರ್ಮ್ಸ್ಗಳನ್ನ ಈ ಇಕ್ವೇಷನಲ್ಲಿ ಬರ್ಕೊಳ್ಳೋಣ. 3x² + 3x - 4x - 4 ಈಸ್ ಈಕ್ವಲ್ ಟು 0. ನಾವು ಇದನ್ನು ಅದಲು ಬದಲು ಮಾಡಿನೂ ಬರಿಬಹುದು. ನಾನು ಈ ಥರ ನನಗೆ ಈಸಿ ಆಗಲಿ ಅಂತ ನಾನು ಈ ಥರ ಬರ್ಕೊಂಡಿದ್ದೇನೆ. ಈಗ ನಾನು 3xನ ಕಾಮನ್ ತಗೋತಾ ಇದ್ದೀನಿ. ಈಗ ಇದನ್ನು 3x ನಾನು ಇಲ್ಲಿ ಬರ್ಕೊಂಡಿದ್ದೇನೆ, 4x ಇಲ್ಲಿ ಬರ್ಕೊಂಡಿದ್ದೇನೆ. ಯಾಕಂದರೆ ನಮಗೆ ಇಲ್ಲಿ ಸೇಮ್ ಬರಬೇಕಾಗುತ್ತದೆ ಬ್ರಾಕೆಟಲ್ಲಿ. ಅದಕ್ಕೆ x + 1 - 4x + 1 ಈಸ್ ಈಕ್ವಲ್ ಟು 0. ಇಲ್ಲಿ ನಾನು 3xನ ಕಾಮನ್ ತಗೊಂಡಿದ್ದೇನೆ, x + 1 ಬಂದಿದೆ. ಮತ್ತು ನಾನು ಇಲ್ಲಿ -4ನ ಕಾಮನ್ ತಗೊಂಡಿದ್ದೇನೆ, -4ನ ಕಾಮನ್ ತಗೊಂಡ್ರೆ x + 1 ಇದು ಎರಡು ಸೇಮ್ ಬಂದಿದೆ. ಈಗ ನಾವು ಇದನ್ನು x + 1 ಕಾಮನ್ ಬಂದಿದೆಯಲ್ಲ ಅದನ್ನು ಇಲ್ಲಿ ಬರ್ಕೊಳ್ಳೋಣ, ಕಾಮನ್ ತಗೊಳ್ಳೋಣ. ಈಗ ಇಲ್ಲಿ 3x ಮತ್ತು -4x ಟರ್ಮ್ ಉಳಿದಿದೆ, ಅದನ್ನು ಇಲ್ಲಿ ಬರ್ಕೊಳ್ಳೋಣ ಬ್ರಾಕೆಟಲ್ಲಿ. 3x - 4 ಈಸ್ ಈಕ್ವಲ್ ಟು 0. ಈಗ ನಾವು ಇದರದ್ದು ಝೀರೋಸನ್ನು ಫೈಂಡ್ ಮಾಡೋಣ. x + 1 ಈಸ್ ಈಕ್ವಲ್ ಟು 0 ಈ ಟರ್ಮ್ನ ಇಲ್ಲಿ ಬರ್ಕೊಂಡಿದ್ದೇನೆ. ಮತ್ತು 3x - 4 ಈಸ್ ಈಕ್ವಲ್ ಟು 0 ಈ ಟರ್ಮ್ನ ನಾನು ಇಲ್ಲಿ ಬರ್ಕೊಂಡಿದ್ದೇನೆ. ಈಕ್ವಲಲ್ಲಿ 0 ಬರಿಬೇಕು, ಯಾಕಂದರೆ ನಾವು ಝೀರೋಸ್ ಫೈಂಡ್ ಮಾಡಬೇಕಾಗಿದೆ. x ಈಸ್ ಈಕ್ವಲ್ ಟು -1, ಆಲ್ಫಾ ಈಸ್ ಈಕ್ವಲ್ ಟು -1 ಬಂದಿದೆ. ಈಗ +1 ಇದ್ದದ್ದು ಈ ಕಡೆ ಬಂದರೆ -1 ಆಯಿತು. ಅದಕ್ಕೆ ನಾವು ಆಲ್ಫಾ ಈಸ್ ಈಕ್ವಲ್ ಟು -1 ಅಂತ ಬರೆದಿದ್ದೇವೆ. ಈಗ ಒಂದು ಝೀರೋಸನ್ನು ಫೈಂಡ್ ಮಾಡಿದ್ದೇವೆ, ಇನ್ನೊಂದು ಝೀರೋಸನ್ನು ಫೈಂಡ್ ಮಾಡೋಣ. 3x ಈಸ್ ಈಕ್ವಲ್ ಟು ಇಲ್ಲಿ -4 ಇಲ್ಲಿ +4 ಆಗಿದೆ. x ಈಸ್ ಈಕ್ವಲ್ ಟು 4/3 ಬರುತ್ತದೆ, ಯಾಕಂದರೆ 3 ಇಲ್ಲಿ ಮಲ್ಟಿಪ್ಲೈಯಲ್ಲಿ ಇದ್ದರೆ ಈ ಕಡೆ ಡಿವೈಡಲ್ಲಿ ಬರುತ್ತದೆ. ಬೀಟಾ ಈಸ್ ಈಕ್ವಲ್ ಟು 4/3 ಬಂದಿದೆ. ಈಗ ನಾವು ಇದದ್ದು ಎರಡು ಝೀರೋಸನ್ನು ಫೈಂಡ್ ಮಾಡಿದ್ದೇವೆ. ಈಗ ಎರಡು ಝೀರೋಸನ್ನು ಫೈಂಡ್ ಮಾಡಿದ್ದೇವೆ ಅಂದರೆ ಆಲ್ಫಾ + ಬೀಟಾನ ಇದು ಸಮ್ ಆಫ್ ಝೀರೋಸನ್ನು ಫೈಂಡ್ ಮಾಡೋಣ, ವೆರಿಫೈ ಮಾಡೋಣ. -b/a ಈಕ್ವಲ್ ಆಗಿರುತ್ತದೆ. ಆಲ್ಫಾ + ಬೀಟಾ ಈಸ್ ಈಕ್ವಲ್ ಟು -b/a. ಈಗ ಆಲ್ಫಾ ಅಂದರೆ ಏನಿದೆ 1 ಇದೆ, -1 ಪ್ಲಸ್ ಬೀಟಾ ಅಂದರೆ ಏನಿದೆ 4/3 ಇದೆ. ಈಗ ಮೈನಸ್ ಇಲ್ಲೇನು ಮಲ್ಟಿಪ್ಲೈ ಮಾಡಿದರೆ ಇಲ್ಲೇನು ಬರುತ್ತದೆ -3 + 4 ಬರುತ್ತದೆ, ಇಲ್ಲಿ ಡಿವೈಡಲ್ಲಿ 3 ಬರುತ್ತದೆ. ಈಗ ಇದನ್ನು ಮೈನಸ್ ಮಾಡಿದರೆ -3 ಮತ್ತು +4 ಸಮ್ ಮಾಡಿದರೆ 1 ಬರುತ್ತದೆ, ಡಿವೈಡಲ್ಲಿ 3 ಬರುತ್ತದೆ, 1/3 ಆಯಿತು. ಇಲ್ಲಿ -b ಅಂದರೆ ಏನಿದೆ -b ಅಂದರೆ ಈಗ ಇಲ್ಲಿ -1 ಇದೆ. ಈಗ ಮೈನಸ್ ಆಲ್ರೆಡಿ ಹೊರಗಡೆ ಇಲ್ಲಿ ಮೈನಸ್ ಇದು ಇರೋದ್ರಿಂದ ನಾವು ಇಲ್ಲಿ ಮೈನಸ್ ಬರೆದಿದ್ದೇವೆ. ಈಗ ಬ್ರಾಕೆಟಲ್ಲಿ -1 ಬರ್ಕೊಳ್ಳೋಣ. ಇಲ್ಲಿ ಡಿವೈಡಲ್ಲಿ 3 ಬರುತ್ತದೆ. a ಅಂದರೆ ಏನಿದೆ 3 ಇದೆ, ಈಸ್ ಈಕ್ವಲ್ ಟು 1/3 ಬಂದಿದೆ.
ಈಗ 1/3 ವೆರಿಫೈ ಆಗಿದೆ. ದೇರ್ಫೋರ್ LHS is equal to RHS. ಈಗ ನಾವು ಇದರದ್ದು ಪ್ರಾಡಕ್ಟ್ ಆಫ್ ಝೀರೋಸನ್ನು ಬರ್ಕೊಳ್ಳೋಣ. ಅಲ್ಫಾ ಪ್ಲಸ್ ಬೀಟಾ, ಅಲ್ಫಾ ಇಂಟು ಬೀಟಾ ಡಿವೈಡೆಡ್ ಬೈ ಎ, ಅಲ್ಫಾ ಇಂಟು ಬೀಟಾ ಸಿ ಡಿವೈಡೆಡ್ ಬೈ ಎ. ಈಗ ಅಲ್ಫಾ ಅಂದರೆ ಏನಿದೆ? ಅಲ್ಫಾ ಅಂದರೆ ಇಲ್ಲಿ ಅಲ್ಫಾ ಅಂದರೆ -1 ಇದೆ, -1. ಬೀಟಾ ಅಂದರೆ ಇಲ್ಲಿ 4/3 ಇದೆ, 4/3. ಈಗ ಇಲ್ಲಿ ಸಿ ಅಂದರೆ ಏನಿದೆ? ಸಿ ಅಂದರೆ -4 ಇದೆ, -4/, ಎ ಅಂದರೆ ಏನಿದೆ? 3 ಇದೆ, 3 ಬಂದಿದೆ. ಈಗ ಇದನ್ನು ಮಲ್ಟಿಪ್ಲೈ ಮಾಡಿದರೆ -4/3 ಬರುತ್ತದೆ. ಮತ್ತು ಇದು -4/3 ಬಂದಿದೆ. ಈಗ ಎರಡೂ ಕಡೆ ವೆರಿಫೈ ಆಗಿದೆ. ದೇರ್ಫೋರ್ LHS is equal to RHS. ಈಗ ಇದು ನಾವು ಇದರದ್ದು ಎರಡು ಝೀರೋಸನ್ನು ಫೈಂಡ್ ಮಾಡಿ ನಾವು ಇದರ ಸಮ್ ಆಫ್ ಝೀರೋಸ್ ಮತ್ತು ಕೋಎಫಿಷಿಯೆಂಟ್ ನಡುವಿನ ರಿಲೇಷನ್ಶಿಪ್ಪನ್ನು ವೆರಿಫೈ ಮಾಡಿದಾಗ ಸೇಮ್ ಬಂದಿದೆ, ವೆರಿಫೈ ಆಗಿದೆ. ಇದು ಕೂಡ ಕರೆಕ್ಟಾಗಿ ನಾವು ಸಾಲ್ವ್ ಮಾಡಿದ್ದೇವೆ. ಈಗ ಈ ಕ್ವಶನ್ದೆಲ್ಲ ಇಕ್ವೇಷನ್ಗಳು, ಈ ಕ್ವಶನಲ್ಲಿ ಇದು ಕ್ವಶನ್ ನಂಬರ್ 1 ಎಲ್ಲ ಎಕ್ಸಾಂಪಲ್ಗಳನ್ನ ಸಾಲ್ವ್ ಮಾಡಿದ್ದೇವೆ. ಈಗ ನಾವು ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಈಗ ನಾವು ಕ್ವಶನ್ ನಂಬರ್ 2ನ ನೋಡೋಣ. ಈಗ ಕ್ವಶನ್ ನಂಬರ್ 2 ಏನು ಕೊಟ್ಟಿದ್ದಾರೆ ಅಂದರೆ, ಫೈಂಡ್ ಅ ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ಈಚ್ ವಿತ್ ದ ಗಿವನ್ ನಂಬರ್ಸ್ ಆಸ್ ದ ಸಮ್ ಆ್ಯಂಡ್ ಪ್ರಾಡಕ್ಟ್ ಆಫ್ ಇಟ್ಸ್ ಝೀರೋಸ್ ರೆಸ್ಪೆಕ್ಟಿವ್ಲಿ ಅಂತ ಕೊಟ್ಟಿದ್ದಾರೆ. ಈಗ ಇದು ಏನಿದೆ, ಎರಡು ನಂಬರ್ಸ್ ಏನು ಕೊಟ್ಟಿದಾರಲ್ಲ, ಇದು ಸಮ್. ಈಗ ಅಲ್ಫಾ ಪ್ಲಸ್ ಬೀಟಾ ಮತ್ತು ನಾವು ಸಮ್ ಆಫ್ ಝೀರೋಸ್ ಮತ್ತು ಪ್ರಾಡಕ್ಟ್ ಆಫ್ ಝೀರೋಸ್ ಏನು ಮಾಡಿದ್ದೇವಲ್ಲ, ಅದು ಸಮ್ ಆಫ್ ಝೀರೋಸ್ ಮತ್ತು ಪ್ರಾಡಕ್ಟ್ ಆಫ್ ಝೀರೋಸನ್ನು ಕೊಟ್ಟಿದ್ದಾರೆ. ನಾವು ಇಲ್ಲಿ ಕ್ವಾಡ್ರಾಟಿಕ್ ಪೊಲಿನಾಮಿಯಲನ್ನು ಫೈಂಡ್ ಮಾಡಬೇಕಾಗುತ್ತದೆ. ಈಗ ನಾವು ಈ ವ್ಯಾಲ್ಯೂಸ್ ಏನು ಕೊಟ್ಟಿದಾರಲ್ಲ, ಅಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು 1/4 ಅಂತ ಬರ್ಕೋಬೇಕಾಗುತ್ತೆ. ಮತ್ತು ಇದು ಪ್ರಾಡಕ್ಟ್ ಆಫ್ ಝೀರೋಸ್ ಮಾಡಿದಾಗ ನಾವು ಏನು ಮಾಡಿದ್ವಿ, ಅಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು -1. ಇದು ಅಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು -1 ಬರ್ಕೋಬೇಕು. ಈಗ ಇವು ಎರಡು ಝೀರೋಸ್ಗಳು. ಈಗ ಝೀರೋಸನ್ನು ಕೊಟ್ಟಿದ್ದಾರೆ. ನಾವು ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ಅಂದರೆ ನಾವು ಕ್ವಾಡ್ರಾಟಿಕ್ ಪೊಲಿನಾಮಿಯಲನ್ನು ಫೈಂಡ್ ಮಾಡಬೇಕಾಗುತ್ತೆ. ಈಗ ಇದರದ್ದೊಂದು ಫಾರ್ಮುಲಾ ಇದೆ, x² ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು x ಪ್ಲಸ್ ಅಲ್ಫಾ ಬೀಟಾ. ಈ ವ್ಯಾಲ್ಯೂಸ್ಗಳನ್ನ ಈ ಇಕ್ವೇಷನಲ್ಲಿ ನಾವು ಬರಿಬೇಕಾಗುತ್ತದೆ. ಈಗ ನಾವು ಇಲ್ಲಿ x² ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಅಂದರೆ ಏನಿದೆ, 1/4 ಇದೆ, /4 ಮತ್ತು ಇಂಟು ಎಕ್ಸ್. ಇಲ್ಲಿ ಅಲ್ಫಾ ಇಂಟು ಬೀಟಾ ಅಂದರೆ ಏನಿದೆ, -1 ಇದೆ. ಈಗ ಇದನ್ನು ನಾವು ಈ ವ್ಯಾಲ್ಯೂಸ್ಗಳನ್ನು ಈ ಇಕ್ವೇಷನಲ್ಲಿ ಬರೆದಿದ್ದೇವೆ. ಈಗ ನಾನು ಮಲ್ಟಿಪ್ಲೈಯಲ್ಲಿ 4ನ ತಗೋತಾ ಇದ್ದೀನಿ. 4ನ ಯಾಕೆ ತಗೋತಾ ಇದ್ದೀನಿ ಅಂದರೆ, ಈಗ -1/4 ಇಂಟು 4 ಇದು ಡಿವೈಡ್ ಆಗುತ್ತದೆ. ಅದಕ್ಕೆ ನಾನು ಇಲ್ಲಿ ಮಲ್ಟಿಪ್ಲೈಯಲ್ಲಿ 4ಅನ್ನು ತಗೋತಾ ಇದ್ದೀನಿ. ಈಗ ಇದನ್ನು ನಾವು ಮಲ್ಟಿಪ್ಲೈ ಮಾಡಿದರೆ 4x² ಮೈನಸ್ ಇದು ಡಿವೈಡ್ ಆಗಿ ಇಲ್ಲಿ x ಮಾತ್ರ ಉಳಿಯುತ್ತದೆ, -4 ಬಂದಿದೆ. ಇದು ಮಲ್ಟಿಪ್ಲೈ ಆಗಿ -4 ಬಂದಿದೆ. ಈಗ ಇದು ಒಂದು ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ಆಗಿದೆ. ನೋಡೋಣ ನೆಕ್ಸ್ಟ್ ಎಕ್ಸಾಂಪಲ್ ಏನಿದೆ ಅಂದರೆ, √2 ಮತ್ತು 1/3 ಇವು ಎರಡು ಝೀರೋಸ್ಗಳು. ಈಗ ಇವು ಎರಡು ಝೀರೋಸ್ಗಳಿಂದ ನಾವು ಒಂದು ಈ ಇಕ್ವೇಷನ್ ಇದೆಯಲ್ಲ, ಈ ಇಕ್ವೇಷನಲ್ಲಿ ಈ ವ್ಯಾಲ್ಯೂಗಳನ್ನ ಪುಟ್ ಮಾಡಿ ನಾವು ಇದು ಕ್ವಾಡ್ರಾಟಿಕ್ ಪೊಲಿನಾಮಿಯಲನ್ನು ಫೈಂಡ್ ಮಾಡಬೇಕಾಗುತ್ತದೆ. ಈಗ ಝೀರೋಸ್ ಅಂದರೆ ಸಮ್ ಆಫ್ ಝೀರೋಸ್ ಅಂದರೆ ಏನಿದೆ, ಅಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು √2 ಮತ್ತು ಪ್ರಾಡಕ್ಟ್ ಆಫ್ ಝೀರೋಸ್ ಅಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು 1/3. ಈಗ ನಾವು ಈ ವ್ಯಾಲ್ಯೂಸ್ಗಳನ್ನ ಬರ್ಕೊಂಡಿದ್ದೇವೆ. ಈಗ ಈ ಇಕ್ವೇಷನಲ್ಲಿ x² ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಈ ಫಾರ್ಮಲ್ಲಿ ಪ್ಲಸ್ ಅಲ್ಫಾ ಇಂಟು ಬೀಟಾ. ಈಗ ನಾನು x² ಮೈನಸ್ √2x ಪ್ಲಸ್ 1/3 ಈ ವ್ಯಾಲ್ಯೂಗಳನ್ನ
√2. ಈಗ ಅಲ್ಫಾ ಪ್ಲಸ್ ಬೀಟಾ ಅಂದರೆ ಏನಿದೆ √2 ಇದೆ, ಅದನ್ನು ಬರ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಮಲ್ಟಿಪ್ಲೈಯಲ್ಲಿ ಎಕ್ಸ್ ಇದೆ, ಪ್ಲಸ್ ಇಲ್ಲಿ ಅಲ್ಫಾ ಇಂಟು ಬೀಟಾ 1/3 ಇದೆ, ಅದನ್ನು ಬರ್ಕೊಂಡಿದ್ದೀನಿ. ನಾನು ನೆಕ್ಸ್ಟ್ ಇದನ್ನು ಮಲ್ಟಿಪ್ಲೈಯಲ್ಲಿ 3 ಬರ್ಕೊಳ್ಳುತ್ತೇನೆ, ಯಾಕಂದರೆ ಇದು ಡಿವೈಡಲ್ಲಿ 3 ಇದೆ. ಅದಕ್ಕೆ ನಾನು ಇಲ್ಲಿ ಮಲ್ಟಿಪ್ಲೈ ಮಾಡಿದರೆ 3x² ಮೈನಸ್ 3√2x ಪ್ಲಸ್ 1 ಆಗುತ್ತದೆ. ಇದು ಒಂದು ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ಆಗಿದೆ. ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ಯಾವ ಇಕ್ವೇಷನ್ ಇದೆ ಅಂದರೆ ax² ಪ್ಲಸ್ bx ಪ್ಲಸ್ c. ಈ ಇಕ್ವೇಷನ್ ಇದೆಯಲ್ಲ, ಈ ಇಕ್ವೇಷನ್ ಫಾರ್ಮಲ್ಲಿ ಇದು ನಾವು ಇದನ್ನೇ ಈ ವ್ಯಾಲ್ಯೂಗಳನ್ನು ಪುಟ್ ಮಾಡಿ ಈ ಇಕ್ವೇಷನ್ನ ಫೈಂಡ್ ಮಾಡಬೇಕಾಗುತ್ತದೆ. ಅದಕ್ಕೆ ಈ ಫಾರ್ಮಲ್ಲಿ ಇಕ್ವೇಷನ್ ಬಂದಿದೆ. ಈಗ ನೆಕ್ಸ್ಟ್ ಎಕ್ಸಾಂಪಲನ್ನು ನೋಡೋಣ. ಈಗ ನಾವು ಅಲ್ಫಾ ಪ್ಲಸ್ ಬೀಟಾ 1 0 ಏನು ಕೊಟ್ಟಿದ್ದಾರೆ, 0 ಕೊಟ್ಟಿದ್ದಾರೆ. ಮತ್ತು ಪ್ರಾಡಕ್ಟ್ ಆಫ್ ಝೀರೋ ಅಂದರೆ √5 ಬಂದಿದೆ, √5 ಕೊಟ್ಟಿದ್ದಾರೆ. ಈಗ ನಾವು ಈ ಇಕ್ವೇಷನಲ್ಲಿ x² ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ, ಈ ಇಕ್ವೇಷನಲ್ಲಿ ಈ ವ್ಯಾಲ್ಯೂಗಳನ್ನ ಪುಟ್ ಮಾಡಬೇಕು. x² ಮೈನಸ್ ಈ ಅಲ್ಫಾ ಪ್ಲಸ್ ಬೀಟಾ ಅಂದರೆ ಏನಿದೆ 0 ಇದೆ, ಇಂಟು ಎಕ್ಸ್ ಪ್ಲಸ್ ಮತ್ತು ಅಲ್ಫಾ ಇಂಟು ಬೀಟಾ ಅಂದರೆ ಏನಿದೆ, ಅಲ್ಫಾ ಪ್ಲಸ್ ಬೀಟಾ ಅಂದರೆ 0 ಇದೆ, ಅಲ್ಫಾ ಇಂಟು ಬೀಟಾ ಅಂದರೆ √5 ಇದೆ. ಈಗ ನಾವು ಇದನ್ನು ಸಿಂಪ್ಲಿಫೈ ಮಾಡಿದರೆ x² ಪ್ಲಸ್ √5 ಆಗುತ್ತದೆ. ಇದು ಕೂಡ ಕ್ವಾಡ್ರಾಟಿಕ್. ಈಗ ಹೈಯೆಸ್ಟ್ ಪವರ್ 2 ಇದೆ ಅಂದರೆ ನಾವು ಇದು ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ಇದೆ. ಈಗ ಇದು x² ಮತ್ತು ಇದು ಕಾನ್ಸ್ಟಂಟ್ ಟರ್ಮ್ ಬಂದಿದೆ, ಇದು ಕೂಡ ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ಇದೆ. ಈಗ ನೆಕ್ಸ್ಟ್ ಎಕ್ಸಾಂಪಲನ್ನು ನೋಡೋಣ. ಇದು ಕೂಡ ನಾವು ಫೈಂಡ್ ಮಾಡಿದ್ದೇವೆ. ಈಗ ನಾವು ಝೀರೋಸ್ ಮತ್ತು ಇವೆರಡು ಝೀರೋಸ್ಗಳನ್ನ ಕೊಟ್ಟಿದ್ದನ್ನು ನಾವು ಯೂಸ್ ಮಾಡಿಕೊಂಡು ಈ ಕ್ವಾಡ್ರಾಟಿಕ್ ಪೊಲಿನಾಮಿಯಲನ್ನು ಫೈಂಡ್ ಮಾಡಿದ್ದೇವೆ. ಈಗ ನೆಕ್ಸ್ಟ್ ಇಕ್ವೇಷನನ್ನು ನೋಡೋಣ, ನೆಕ್ಸ್ಟ್ ಎಕ್ಸಾಂಪಲನ್ನು ನೋಡೋಣ. ಈಗ 1 ಕೊಟ್ಟಿದ್ದಾರೆ, ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು 1, ಅಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು 1. ಈಗ ಈ ಇಕ್ವೇಷನಲ್ಲಿ ಈ ವ್ಯಾಲ್ಯೂಗಳನ್ನು ಬರೆಯೋಣ. ಅಲ್ಫಾ ಪ್ಲಸ್ ಬೀಟಾ ಪ್ಲಸ್ ಅಲ್ಫಾ ಬೀಟಾ. ಈಗ x² ಮೈನಸ್ ಅಲ್ಫಾ ಬೀಟಾ ಅಂದರೆ ಏನಿದೆ, ಅಲ್ಫಾ ಪ್ಲಸ್ ಬೀಟಾ ಅಂದರೆ 1 ಇದೆ, 1x ಆಯಿತು. ಪ್ಲಸ್ ಇಲ್ಲಿ ಅಲ್ಫಾ ಇಂಟು ಬೀಟಾ ಅಂದರೆ ಏನಿದೆ 1 ಇದೆ. ಇದು ಇಕ್ವೇಷನನ್ನು ನಾವು ಯಾವಾಗಲೂ 1x ಅಂತ ಬರೆಯಲ್ಲ, ಅದಕ್ಕೆ ಇದನ್ನು ಮತ್ತು ಇಲ್ಲಿ x ಪ್ಲಸ್ 1, ಇದು ಕೂಡ ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ಆಗಿದೆ. ಈಗ ನೆಕ್ಸ್ಟ್ ಎಕ್ಸಾಂಪಲನ್ನು ನೋಡೋಣ. ಈಗ ಇದರದ್ದು ಝೀರೋಸ್ ಏನು ಕೊಟ್ಟಿದ್ದಾರೆ ಅಂದರೆ ಮೈನಸ್ 1/4, 1/4 ಅಂತ ಕೊಟ್ಟಿದ್ದಾರೆ. ಈಗ ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ 1/4 ಮತ್ತು ಅಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು 1/4. ಈಗ ಈ ಇಕ್ವೇಷನಲ್ಲಿ ಬರ್ಕೊಳ್ಳೋಣ. x² ಅಲ್ಫಾ ಪ್ಲಸ್ ಬೀಟಾ ಎಕ್ಸ್ ಪ್ಲಸ್ ಅಲ್ಫಾ ಬೀಟಾ. ಈಗ x² ಮೈನಸ್ ಈ ವ್ಯಾಲ್ಯೂಗಳನ್ನು ಪುಟ್ ಮಾಡೋಣ. ಈ ಅಲ್ಫಾ ಪ್ಲಸ್ ಬೀಟಾ ಅಂದರೆ ಏನಿದೆ -4 ಇದೆ, -1/4 ಮತ್ತು ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಅಂದರೆ ಏನಿದೆ 1/4 ಇದೆ. ಈಗ ಇಲ್ಲಿ x² ಪ್ಲಸ್ 1/4 ಇಂಟು ಎಕ್ಸ್, ಈಗ ಮೈನಸ್ ಇಂಟು ಮೈನಸ್ ಪ್ಲಸ್ ಮತ್ತು ಪ್ಲಸ್ 1/4. ನಾನು ಮಲ್ಟಿಪ್ಲೈಯಲ್ಲಿ 4ನ ತಗೋತಾ ಇದ್ದೀನಿ, ಯಾಕಂದರೆ ಇವೆರಡು 1/4 ಇದೆ, 1/4 ಇದೆ. ಯಾಕಂದರೆ ಇದು 1/4 ಯಾವಾಗಲೂ ಪೊಲಿನಾಮಿಯಲ್ಸಲ್ಲಿ ಈಗ ಪವರ್ ಹೈಯೆಸ್ಟ್ ಪವರ್ 2 ಇದೆಯಲ್ಲ, ಈಗ ಇದು ಪವರ್ ಪ್ಲೇಸಲ್ಲಿ -2 -3 ಈಗ ನೆಗೆಟಿವ್ ಇಂಟಿಜರ್ ಇರಬಾರ್ದು. ಈಗ ಈ ಕಡೆ ಇದು ನೆಗೆಟಿವ್ ಇಂಟಿಜರ್ ಆಗಿ ಹೋಗುತ್ತದೆ. ಅದಕ್ಕೆ ನಾವು ಇಲ್ಲಿ 4ನ ಇಲ್ಲಿ ಮಲ್ಟಿಪ್ಲೈಯಲ್ಲಿ ತಗೋತಾ ಇದ್ದೀನಿ. ಇದು 4 1 ಇವು ಡಿವೈಡ್ ಆಗುತ್ತದೆ. ಅದಕ್ಕೆ ನಾವು ಇದನ್ನು ಮಲ್ಟಿಪ್ಲೈ ಮಾಡಿದರೆ 4x² ಜೊತೆ 4ನ ಮಲ್ಟಿಪ್ಲೈ ಮಾಡಿದರೆ 4x² ಆಗುತ್ತದೆ. ಮತ್ತು ಇಲ್ಲಿ 1/4 ಇದೆ, 4 ಇಂಟು 1/4 ಏನಾಗುತ್ತದೆ, ಡಿವೈಡ್ ಆಗುತ್ತದೆ. ಇಲ್ಲಿ ನಾನು ಮಾಡಿ ತೋರಿಸಿದ್ದೇನೆ, ಇದು ಡಿವೈಡ್ ಆಗಿ 1 ಉಳಿಯುತ್ತದೆ. ಈಗ ಇಲ್ಲಿ ಏನಾಯ್ತಂದರೆ 1x ಪ್ಲಸ್ 1 ಬಂದಿದೆ, ಇದು ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ಆಗಿದೆ. ಈಗ ನೆಕ್ಸ್ಟ್ ಇಕ್ವೇಷನನ್ನು ನೋಡೋಣ, ನೆಕ್ಸ್ಟ್ ಎಕ್ಸಾಂಪಲನ್ನು ನೋಡೋಣ. ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು 4 ಮತ್ತು ಅಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು 1. ಈಗ ಈ ಇಕ್ವೇಷನಲ್ಲಿ ನಾವು x² ಮೈನಸ್ ಅಲ್ಫಾ ಪ್ಲಸ್ ಬೀಟಾ
ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಬೀಟಾ. ಈ ಇಕ್ವೇಷನಲ್ಲಿ ನಾವು ಈ ವ್ಯಾಲ್ಯೂಗಳನ್ನು ಪುಟ್ ಮಾಡೋಣ. ಎಕ್ಸ್ ಸ್ಕ್ವೇರ್ ಮೈನಸ್ ಈಗ ಅಲ್ಫಾ ಬೀಟಾ ಅಂದರೆ ಏನಿದೆ 4 ಇದೆ, 4x ಆಯಿತು, ಪ್ಲಸ್ ಅಲ್ಫಾ ಇಂಟು ಬೀಟಾ ಅಂದರೆ ಏನಿದೆ 1 ಇದೆ. ಇದು ಕೂಡ ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ಆಗಿದೆ. ಈಗ ನಾನು ಈ ಎಕ್ಸಾಂಪಲ್ ಎಲ್ಲ ಎಕ್ಸಾಂಪಲ್ಗಳನ್ನ ಸಾಲ್ವ್ ಮಾಡಿದ್ದೇನೆ. ಈಗ ಎಕ್ಸಸೈಸ್ 2.2 ಏನಿದೆಯಲ್ಲ ಕಂಪ್ಲೀಟಾಗಿ ನಾವು ಎಲ್ಲ ಎಕ್ಸಾಂಪಲ್ಗಳನ್ನ ಸಾಲ್ವ್ ಮಾಡಿದ್ದೇವೆ. ಕ್ವಶನ್ ನಂಬರ್ 1 ಮತ್ತು ಕ್ವಶನ್ ನಂಬರ್ 2 ಅಲ್ಲಿರುವ ಎಲ್ಲ ಎಕ್ಸಾಂಪಲ್ಗಳನ್ನ ಸಾಲ್ವ್ ಮಾಡಿದ್ದೇನೆ. ಈಗ ನೀವು ಇದರಲ್ಲಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ಸ್ಟೂಡೆಂಟ್ಸ್, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.